ಏವಂ ಹಿ ಶ್ರುತಿವಾಕ್ಯಶತೈಃ ಸಬಾಹ್ಯಾಭ್ಯಂತರಂ ಅಜಂ ಆತ್ಮತತ್ವಂ ಅದ್ವಯಂ ನ ತತೋನ್ಯದಸ್ತಿ ಇತಿ ನಿಶ್ಚಿತಂ ಏತತ್. 176 ಭಾಷ್ಯ ಭಾಗ ಇದು, ಪೇಜ್ ನಂಬರ್ 100. ಈ ರೀತಿಯಾಗಿ ಅಲ್ವೇ ಇದುವರೆಗಿನ ಆರಂಭದಿಂದ ಇಲ್ಲಿವರೆಗಿರ್ತಕ್ಕಂಥ ವಿಚಾರದಿಂದ ಏನ್ ತೀರ್ಮಾನ ಆಯ್ತು ಅಂದ್ರೆ, ಒಳಗೂ ಹೊರಗೂ ಹುಟ್ಟಿಲ್ಲದ್ದಾಗಿರ್ತಕ್ಕಂತಹ ತತ್ವ ಅದು. ಆ ಪರಮಾರ್ಥ ತತ್ವ ಹೊರಗೆ ಪೃಥ್ವಿಯಾದಿ ರೂಪದಿಂದ ಹುಟ್ಟಿಲ್ಲ, ಇಲ್ಲಿ ದೇಹಿಂದ್ರಿಯ ಮನೋಬುದ್ಧಿ ರೂಪದಿಂದ ಹುಟ್ಟಿಲ್ಲ. ಅದು ಯಾವಾಗ ಚೆನ್ನ ಅಜಾದ್ವಯವಾದ ಸಚ್ಚಿದಾನಂದ ಸ್ವರೂಪದಿಂದಲೇ ಇರ್ತಕ್ಕದ್ದು. ಅದು ಅದ್ವಯವು, ಅದಕ್ಕಿಂತ ಬೇರೆ ಇನ್ನೊಂದು ಇಲ್ಲೇ ಇಲ್ಲ. ನತತೋ ಅನ್ಯದಸ್ತಿ. ಪ್ರಪಂಚ ಅನ್ನೋದು ಯಾವಾಗಲೂ ಎಲ್ಲೂ ಹೇಗೂ ಇಲ್ಲ. ಪ್ರಪಂಚ ಅನ್ನೋದು ಇಲ್ಯೂಷನು, ತೋರಿಕೆ. ಅದು ಪರಮಾರ್ಥವನ್ನು ಅರಿದೇ ಇದ್ದಾಗ ಅದೇ ಹೀಗೆ ಹಗ್ಗವೇ ಹಾವಾಗಿ ತೋರು ಹಾಗೇನಿಯೇ, ಕಪ್ಪೆ ಚಿಪ್ಪೆ ಬೆಳ್ಳಿಯಾಗಿ ತೋರು ಹಾಗೇನಿಯೇ ಪರಮಾರ್ಥವು ಇಂದ್ರಿಯ ದೃಷ್ಟಿ ನೋಡಿದಾಗ ಜಗತ್ತಾಗಿ ತೋರ್ತದೆ ಅಷ್ಟೆ. ಅದು ಪ್ರಪಂಚ ಪರಮಾತ್ಮ ಅಂತ ಎರಡಿಲ್ಲ. ಪ್ರಪಂಚ ನೋಡ್ತಿದ್ದೆ ಪರಮಾತ್ಮ ಕಾಣಲ್ಲ, ಪರಮಾತ್ಮ ನೋಡಿದ್ರೆ ಪ್ರಪಂಚ ಕಾಣಲ್ಲ. ಮರವೇ ಮರത്തിൽ ಮಾಮದಿ ತಮಿಳಲ್ಲೇ ಮರ ನೋಡ್ತಿದ್ರೆ ಆನೆ ಕಾಣಲ್ಲ, ಆನೆಯಲ್ಲಿ ಮುಳುಗಿದ್ರೆ ಅಲ್ಲಿರೋ ಮರ ಕಾಣಲ್ಲ. ಮರದಲ್ಲಿ ಮಾಡಿರೋ ಆನೆ ಇಷ್ಟ ಇದೆ, ಎಷ್ಟು ಮುದ್ದಾಗಿ ಮಾಡಿದ್ದಾರೆ ಆನೆನ, ಕಣ್ಣು ಹೇಗಿದೆ, ಸೊಂಡೆ ಆಗಿದೆ, ಆನೆ ಮರ ಕಾಣೋದೇ ಇಲ್ಲ, ಅಲ್ಲೇ ಇದ್ರು. ಯಾವ ಮರ ನೋಡ್ತಾ ಇದ್ರೆ ಆನೆ ಕಾಣೋದೇ ಇಲ್ಲ. ಹಂಗೆ ಒಂದೇ ಪರಮಾರ್ಥ ಪ್ರಪಂಚವಾಗಿಯೂ ಪರಮಾರ್ಥ ಸ್ವರೂಪವಾಗಿಯೂ ಹಾಗೆ ಇರ್ತಕ್ಕ ಇದೆ. ಅದಕ್ಕಿಂತ ಬೇರೆ ಏನೊಂದು ಇಲ್ಲವೇ ಇಲ್ಲ ಎಂಬುದಾಗಿ ಇದುವರೆಗೆ ವಿಚಾರ ನಿಶ್ಚಿತವಾಯಿತು. ಈಗ ನಿಮ್ಮ ಮುಂದೆ ಏನ್ ಹೇಳ್ತೀರಾ ಅಂದ್ರೆ, ಯುಕ್ತ್ಯಾಚ ಅಧುನಾ ಏತದೇವ ಪುನರ್ನಿರ್ಧಾರ್ಯತೆ ಇತ್ಯಾಹ. ಅಧುನಾ ಅಂದ್ರೆ ಈಗ, ಏತದೇವ ಇದೇ ವಿಚಾರವನ್ನೇ ಯುಕ್ತಿಯ ಪುನರ್ನಿರ್ಧಾರ್ಯತೆ ಅನ್ವಯ. ಯುಕ್ತಿಯಿಂದ ಮನನ, ಇದರ ಜೋಡಣೆ ಅಂದ್ರೆ ಅನುಭವಗಳ ಜೋಡಣೆಗೆ ಯುಕ್ತಿ ಹೆಸರು. ಅನುಭವಗಳ ಜೋಡಣೆ ಏನಿದೆ, ಅನುಭವಗಳನ್ನು ಕೂಡಿಸ ಅದು ಯುಕ್ತಿ. ಖಂಡಾನುಭವಗಳನ್ನ ಕೂಡಿಸುವಂತಹ ಒಂದು ಲಾಜಿಕ್ ಇದೆಯಲ್ಲ, ಅದಕ್ಕೆ ಯುಕ್ತಿ ಅಂತ ಹೇಳ್ತಾರೆ. ಅದರಿಂದ ಮತ್ತೆ ಇದನ್ನೇ ನಿರ್ಣಯ ಮಾಡುತ್ತಾರೆ, ಮತ್ತೆ ಅದನ್ನ ಗಟ್ಟಿಪಡಿಸ್ತಾರೆ. ಪುನರ್ ನಿರ್ಧಾರ್ಯತೆ ಎಂದರು. ಹೇಗೆ ಅಂದ್ರೆ, ಇವಾಗ ಯಾರಿಗೆ ಹುಟ್ಟಿದೆ ಅನ್ನುವಂತಹ ಒಂದು ಹಠ ಇದೆ, ಹುಟ್ಟಿದೆ ಪ್ರಪಂಚ ಆಗಿದೆ, ಅವರಿಗೆ ಈ ಹುಟ್ಟಿನಲ್ಲಿ ಮುಳುಗಿರ್ತಾರಲ್ಲ, ತಿಪ್ಪಲ್ಲಾಗ ಹೋದ್ರು ಪರಮಾರ್ಥ ತೋರ್ಸೋಕ್ಕಾಗಲ್ಲ. ಅವ್ರಿಗೆ ಏನ್ ಮಾಡ್ಬೇಕು? ಹುಟ್ಟನ್ನು ಅಡಗಿಸ್ಬೇಕು, ಹುಟ್ಟಿಲ್ಲ ಅಂತ ತಿಳಿಸ್ಕೊಡ್ಬೇಕು. ಹುಟ್ಟಿಲ್ಲ ಅಂತ ಅರ್ಥ ಆಯ್ತು ಅಂದ್ರೆ ತತ್ವ ತೋರ್ಬಿಡುತ್ತೆ. ಹಾಗೇನ್ ಮಾಡ್ಬೇಕು? ನೋಡಪ್ಪ, ಹುಟ್ಟಿದ್ರೆ ಎರಡೇ ಪ್ರಕಾರ ಹುಟ್ಟೋದು. ಇಲ್ಲ ಇರೋದ್ರಿಂದ ಹುಟ್ಟಬೇಕು, ಇಲ್ಲ ಇಲ್ಲದ್ರಿಂದ ಹುಟ್ಟಬೇಕು. ಇಲ್ಲದ್ರಿಂದ ಏನೂ ಆಗೋಲ್ಲ. ಯಾಕೆ? ಇಲ್ಲದ್ದನಕ್ಕೆ ಕೊಡೋಕ್ ಬರಲ್ಲ, ತಗೊಳಕ್ ಬರಲ್ಲ, ನೋಡೋಕ್ ಬರಲ್ಲ, ಮುಟ್ಟು ಯಾವ ಕ್ರಿಯೆಗೂ ಸಂಬಂಧ ಪಡೆದ ಮೇಲೆ ಹುಟ್ಟುವ ಕ್ರಿಯೆಗೆ ಸಂಬಂಧ ಪಡ್ತದೋ? ಕ್ರಿಯೆಗೆ ಸಂಬಂಧ ಪಡೋದು ಇರೋ ವಸ್ತು ಆಗ್ಬೇಕು ಹೊರತು ಕ್ರಿಯೆ ಅಂದ್ರೆ ಆಕ್ಷನ್. ಏನು ಉಜ್ಜಬೇಕಾದ್ರೂ ಇರ್ಬೇಕದು, ಕೊಡ್ಬೇಕಾದ್ರೂ ಇರಬೇಕು. ನೋಡ್ಬೋದು, ಹುಟ್ಟೋದು ಒಂದು ಕ್ರಿಯೆ ಆದ್ರಿಂದ ಆ ಕ್ರಿಯೆ ಯಾವುದನ್ನು ವ್ಯಾಪಿಸ್ಕೊಳ್ಬೇಕು ಆ ವಸ್ತು ಇರಬೇಕು. ಇಲ್ಲದನ್ನ ಕ್ರಿಯೆ ವ್ಯಾಪಿಸ್ಕೊಳ್ಳಲ್ಲ, ಅಂದ್ರೆ ಇಲ್ಲದನ್ನ ಹುಟ್ಟಲ್ಲ. ಅದನ್ನ ಸತೋಹಿ ಮಾಯೆಯ ಜನ್ಮ ಯುಜ್ಯತೆ ನತು ತತ್ವತಃ ತತ್ವತೋ ಜಾಯತೆ ಯಸ್ಯ ಜಾತಂ ಜಾಯತೆ ಸತಃ ಯುಜ್ಯತೆ ನ ತು ತತ್ವತಃ ತತ್ವತಃ ಜಾಯತೆ ಯಸ್ಯ ಜಾತಂ ತಸ್ಯ ಹಿ ಜಾಯತೆ. ಅದು ಸ್ವತಃ ಅನ್ನೋದು ಅವಧಾರಣೆ ಎಂಫಸಿಸ್ ಮಾಡಿದೆ. ಇರೋದಿಂದಲೇ ಅಲ್ವೇ, ಹೀಗೆ ಅಲ್ವೇ, ಇರೋದಿಂದಲೇ ಅಲ್ವೇ ಜನ್ಮ ಆಗ್ಬೇಕು. ಇರೋದ್ರಿಂದ ಯಾಕೆ ಜನ್ಮ ಆಗುತ್ತೆ? ಮಾಯೆಯ. ಇರೋದ್ರಿಂದ ಜನ್ಮ ಅಂದ್ರೆ ಹೊಂದಲ್ಲ, ಇರೋದು ಇದ್ದೇ ಇರುತ್ತೆ. ಇರೋದ್ರಿಂದ ನೀವು ಹೆಸರು ಆಕಾರ ಬೇರೆ ಆಗೋದು ಹುಟ್ಟು ಅಂತಂದ್ರೆ ಅದು ಮಾಯೆಯಿಂದ ಇರೋದ್ರಿಂದ ಹುಟ್ಟತ್ತೆ ಏನ್ ಬೇಕಾದ್ರೆ ಹೇಳ್ಬಹುದೇ ಹೊರತು ಅದನ್ನ ನತು ತತ್ವತಃ ಸತ್ಯವಾಗಿ, ತತ್ವ ರಿಯಲಿ ನಿಜವಾಗಿ ಇರೋದ್ರಿಂದ ಹುಟ್ಟಲ್ಲ. ಇರೋದು ಇದ್ದೇ ಇರುತ್ತೆ, ಹುಟ್ಟಬೇಕಾಗಿಲ್ಲ. ಇಲ್ಲದ್ದು ಏನ್ ಮಾಡುವ ಹುಟ್ಟಲ್ಲ ಇಲ್ಲ.
ಇನ್ನು ಹುಟ್ಟೋದು ಕ್ರಿಯೆಯೂ ಹುಟ್ಟಬೇಕು. ಇವಾಗ ಹುಟ್ಟೋದನ್ನು ಕ್ರಿಯೆ, ಹುಟ್ಟೋ ಕ್ರಿಯೆಗೆ ಆಧಾರವಾದ ಕಾಲ ಮತ್ತು ದೇಶ ಅಷ್ಟು ಹುಟ್ಟಬೇಕು. ದೇಶಕಾಲ ಕ್ರಿಯಾ ಸಹಿತವಾದ ಜಗತ್ತಾದ್ರಿಂದ ಜಗತ್ ಹುಟ್ಟತ್ತೆ ಅಂದ್ರೆ ಒಂದು ಕಾಲ ದೇಶದಲ್ಲಿ ಹುಟ್ಟೋ ಹಾಗಿಲ್ಲ ಅದು. ಯಾಕೆವ ಕಾಲದೇಶವೂ ಹುಟ್ಟಬೇಕು. ಕಾಲ ದೇಶ ಕ್ರಿಯೆ ಹುಟ್ಟೋ ಕ್ರಿಯೆ. ಹಾಗಾಗಿ ಆ ಪೂರ್ತಿ ಒಟ್ಟು ಇಲ್ಲ ಕಾಲದೇಶ ಕ್ರಿಯೆಗಳ ಹುಟ್ಟುವುದಾಗಬೇಕಾದ್ರೆ ಅದು ಪ್ರಪಂಚದ ಹುಟ್ಟಾಗಿ ಹುಟ್ಟೋದಲ್ಲ, ಅದು ಮಾಯೆಯಿಂದ ತೋರುತ್ತೆ ಅನ್ಬೇಕಾದ್ರೆ ಅನ್ಕೋಬಹುದು. ಯಾವುದೋ ಒಂದು ತತ್ವ ಈ ರೀತಿ ತೋರುತ್ತೆ ಹೊರತು ನಿಜವಾಗಿ ಹುಟ್ಟಲ್ಲ. ತತ್ವತಃ ಇದೆ. ಎಷ್ಟೇ ಮತ್ತೆ ಯಾವ ವಾದಿಯ ಪ್ರಕಾರ ತತ್ವತೋ ಇದೆ ರಿಯಲಿ ಹುಟ್ಟತ್ತೆ, ನಿಜವಾಗಿ ಹುಟ್ಟತ್ತೆ ಅಂತ ಹಠ ಮಾಡ್ತಾನೋ ವಾದ ಮಾಡ್ತಾನೋ ಅವನ ಪ್ರಕಾರ ಏನಾಗುತ್ತೆ, ಹುಟ್ಟಿದ್ರಿಂದ ಹುಟ್ಟತ್ತೆ ಅಂತ ಆಗ್ಬೇಕು. ಅವಾಗ ಹುಟ್ಟಿದ್ರಿಂದ ಹುಟ್ಟಿದ್ರೆ ಏನಾಗುತ್ತೆ ಹೇಳ, ಅನವಶ್ಯ ಆಗತ್ತೆ. ಒಂದು ಹುಟ್ಟಿದ್ರಿಂದ ಹುಟ್ಟೋದು, ಇದರಿಂದ ಏನು ಹುಟ್ಟೋದಪ್ಪ, ಇದರಿಂದ ಏನು ಹುಟ್ಟತ್ತೆ? ಹುಟ್ಟಿದ್ದು ಅಂತಂದ್ರೆ ತಾನೇ ಹುಟ್ಟಿದ್ದಾದ್ರೆ ಹುಟ್ಟಿದ್ದು ಇನ್ನೊಂದು ಹುಟ್ಟ ಕಾರಣ ಆಗಲ್ಲ. ಅದೇ ಹುಟ್ಟಿದ್ದಾದ ಮಣ್ಣಿನ ಗಡಿಗೆ ಹುಟ್ಟತ್ತೆ ನಾವು ಅಂತೀವಿ. ಹುಟ್ಟಿದ್ದಾದ ಮಣ್ಣಿನ ಗಡಿಗೆ ಹುಟ್ಟತ್ತೆ ಏನಾಗಿರುತ್ತೆ? ಮಣ್ಣಿಂದ ಬೇರೆ ಏನಾಗಿಲ್ಲ ಅಲ್ಲೇ. ಗಡಿಗೆ ಅನ್ನೋದು ಮಣ್ಣೆ, ಆಕಾರ ಹೆಸರು ಎರಡು ಭೇದ ಇದೆ. ಈಗ ಆಕಾರ ಕೊಟ್ಟು ಹೆಸರು ಬೇರೆ ಕೊಟ್ಟದ್ರಿಂದ ಹುಟ್ಟು ಅನ್ನೋ ಭ್ರಾಂತಿಯ ಹೊರತು ಅಲ್ಲಿ ಅವಯವಶಃ ನೋಡಿದ್ರೆ ಪ್ರತಿಯೊಂದು ಕಣವು ಮಣ್ಣೆ, ಮಣ್ಣಿಗಿಂತ ಬೇರೆ ಏನು ಇಲ್ವೇ ಇಲ್ಲ. ಅವಾಗ ಏನಾಯ್ತು? ಹುಟ್ಟು ಅಂತ ಏನಾಯ್ತು? ಅವಾಗ ಹುಟ್ಟಿದ್ದಾದ ಮಣ್ಣೆ ಹುಟ್ಟು ಅಂತ ಅನ್ಬೇಕು. ಗೌಣವಾಗಿ ಹುಟ್ಟನ್ನ ಹೇಳ್ಬೇಕಾಗತ್ತೆ, ವಸ್ತುತ ಹೊಂದಲ್ಲ. ಇಲ್ಲಿ ಸತೋಹೀನಿಗೆ ಒಂದು ಪಂಚಮಿ, ಅದು ನಿಮಿತ್ತಾರ್ಥ. ಇನ್ನೊಂದು ಸಲ ಸತಃ ಅರ್ಥ ಮಾಡ್ತಾರೆ, ಅದು ಉಪಾದಾನಾರ್ಥ ಷಷ್ಠಿ. ಸತ್ತಿಗೆ ಜನ್ಮ ಅಂತ ಷಷ್ಠಿ, ಸತ್ತಿನಿಂದ ಜನ್ಮ ಅಂತ ಪಂಚಮಿ. ಪಂಚಮಿ ಭಕ್ತಿ ಇಟ್ಕೊಂಡ್ರೆ ನಿಮಿತ್ತ ಕಾರಣ ಆಗ್ತಾನೆ, ಷಷ್ಠಿ ಭಕ್ತಿ ಇಟ್ಕೊಂಡ್ರೆ ಉಪಾದಾನ ಕಾರಣ ಆಗ್ತಾನೆ. ಎರಡೂ ಹೌದು. ಆ ಸತ್ತು ನಿಮಿತ್ತ ಕಾರಣವೂ ಹೌದು, ಉಪಾದಾನ ಕಾರಣವೂ ಹೌದು. ತತ್ರ ಏತತ್ ಸ್ಯಾತ್, ಅಲ್ಲಿ ಇದು ಅಲ್ಲಿ ಹೀಗಾದೀತು. ಏನು ನೋಡಿ, ಶ್ಲೋಕಕ್ಕೆ ಅರ್ಥ ಬರೆಯಲ್ಲ, ಶ್ಲೋಕಕ್ಕೆ ಅರ್ಥ ಆಮೆ ಬರೀತಾರೆ. ಸದಾ ಅಗ್ರಾಹ್ಯಮೇವ ಚೇತ್ ಅಸದೇವ ಆತ್ಮತತ್ವಮಿದೆ. ಸ್ವಾಮಿ, ಯಾವಾಗಲೂ ಅದು ತೋರದೇ ಇರೋದು ಅಂತ ನೀವು ಇಟ್ಕೊಂಡ್ಬಿಟ್ರೆ, ಯಾವುದು ಆತ್ಮತತ್ವ ಪರಮಾರ್ಥ ತತ್ವ ಎಂದಿಗೂ ಯಾರಿಗೂ ಹೇಗೂ ತೋರದೇ ಇರೋದು ಅಂತಂದ್ರೆ ಸುಮ್ಮನೆ ಬಿಡಿ ಇಲ್ಲಾನೆ. ಬಂಜೆ ಮಗ ಎಂದಿಗೂ ಯಾರಿಗೂ ಹೇಗೂ ತೋರೋದಲ್ಲ ಅಂದ್ರೆ ಏನರ್ಥ? ಇಲ್ಲ ಅಂತ ಬಂಜೆ ಮಗ. ಮಲ್ದ ಕೊಂಬು ಎಂದಿಗೂ ಯಾರಿಗೂ ಹೇಗೂ ತೋರಲ್ಲ ಅಂದ್ರೆ ಅರ್ಥ ಇದೇನರ್ಥನಾ? ಹಾಗೆ ಎಂದಿಗೂ ತೋರಲ್ಲ, ಯಾರಿಗೂ ತೋರಲ್ಲ, ಹೇಗೂ ತೋರಲ್ಲ ಅಂದ್ರೆ ಬಿಡಿ ಸಾ ಅದಿಲ್ಲ ಅಂತ ಯಾರಿಗಾದ್ರೂ ಲೋಕದವರಿಗೆ ಅನ್ನಿಸೀತು. ಲೋಕದಲ್ಲಿ ಹಾಗೆ ಅಂದ್ಬಿಡ್ತಾರೆ. ಲೋಕದವರಿಗೆ ಕಣ್ಣಿಗೆ ಕಾಣೋದನ್ನ ಇದೆ ಅಂತ ಅಂದು ಅಭ್ಯಾಸವೇ ಹೊರತು, ಅಥವಾ ಇಂದ್ರಿಯಕ್ಕೆ ತೋರಿದ್ದನ್ನ ಇದೆ ಅಂತ ವ್ಯವಹಾರ ಮಾಡಿ ಅಭ್ಯಾಸವೇ ಹೊರತು, ಇಂದ್ರಿಯಕ್ಕೆ ತೋರಲ್ಲ, ಮನಸ್ಸಿಗೂ ಸಿಗಲ್ಲ, ಫೀಲಿಂಗೂ ಆಗಲ್ಲ ಅಂದ್ರೆ ಕಿಚಾಕಿದ್ದಾರೆ. ಸ್ನೇಹಿತ ಒಬ್ಬ ಪ್ರಶ್ನೆ ಮಾಡಿದ್ದ, ಇನ್ನು ಹೆಂಗೆ ಪರಮಾತ್ಮ ಇದಾನ್ ಪ್ರೂವ್ ಮಾಡ್ತೀಯ ಅಂತ ಕೇಳ್ದ. ನಾನು ನೀನು ಇದೇ ಅನ್ನೋದನ್ನ ಹೆಂಗೆ ಪ್ರೂವ್ ಮಾಡ್ತೀಯ, ಯಾವ್ದಾದ್ರು ಇದೇ ಹೆಂಗೆ ಹೇಳ್ತೀಯ ಅಂತ ಕೇಳಿದೆ. ನಾನು ಉತ್ಸಾಹ ಕೊಡ್ಲಿಲ್ಲ. ಪರಮಾರ್ಥ ಹೆಂಗಿದೆ ನಾನು ಪ್ರೂವ್ ಮಾಡಕ್ ಹೋಗ್ಲಿಲ್ಲ. ನೀನು ಇದೇ ಅನ್ನೋದನ್ನ ಹೆಂಗೆ ಪ್ರೂವ್ ಮಾಡಿ, ಯಾವ್ದಾದ್ರು ಇದೇ ಅನ್ನೋದು ಯಾವ್ದಕ್ಕೆ ಹೇಳ್ತೀಯ ಅಂದ. ಕಣ್ಣಿಗೆ ಕಾಣಬೇಕೆ ಅಂದ. ಹೌದಾ, ಕಣ್ಣಿಗೆ ಕಾಣೋದು ಮಾತ್ರ ಇದೆ ಅಂತೀಯಾ ಅಂದ. ಹೌದು, ಕಣ್ಣಿಗೆ ಕಾಣೋದನ್ನ ಇಲ್ಲ ಅಂದ. ಹಾಗಾದ್ರೆ ಶಬ್ದ ಕಣ್ಣಿಗೆ ಕಾಣುತ್ತಾ ಇಲ್ವಾ ಅಂದ. ಹಂಗಲ್ಲ ನೋಡು, ಏನಂದ ಮುಂಚೆ ಕಣ್ಣಿಗೆ ಕಾಣೋದು ಮಾತ್ರ ಇದೆ, ಕಣ್ಣಿಗೆ ಕಾಣೋದು ಇಲ್ಲ ಅಂತಂದೆ. ಶಬ್ದ, ವಾಸನೆ, ರುಚಿ, ಸ್ಪರ್ಶ ಇದೆಯೋ ಇಲ್ವೋ? ಅವನ ಕೆಲಸ ಮಾಡು. ಇಂದ್ರಿಯ ಕಾಣೋದೆಲ್ಲ ಇದೆ. ಹೌದಾ, ಗ್ಯಾರಂಟಿನಾ? ಇಲ್ಲಿ ಚೇಂಜ್ ಇಲ್ವಾ? ಹಾಗಾದ್ರೆ ಹಸಿವು, ಬಾಯಾರಿಕೆ, ಸಂತೋಷ, ಭಯ ಯಾವ ಇಂದ್ರಿಯ ಕಾಣುತ್ತೆ? ಅದಿದೆಯೋ ಇಲ್ವೋ? ಇದೆಪ್ಪ. ಅಲ್ಲಪ್ಪ, ನೀನ್ ಏನಂದೆ? ಇಂದ್ರಿಯ ಕಾಣೋದಿದೆ ನೀವು ಅಂದ್ಮೇಲೆ ಹಸಿವು ಬಾಯಾರಿಕೆ ಇಂದ್ರಿಯ ಕಾಣುತ್ತೋ, ಸಂತೋಷ ಭಯ ಇಂದ್ರಿಯ ಕಾಣುತ್ತೋ, ಶೋಕಮೋಹ ಅದಕ್ಕೆ ಇಂದ್ರಿಯ ಒಪ್ಕೊಂಡ್ಬಿಟ್ಟೆ. ಹಾಗಾಗಿ ಇನ್ನೊಂದು ಮಾಡ್ತೀನಿ, ಅಮೆಂಡ್ಮೆಂಟ್ ಮಾಡ್ತೀನಿ. ನನ್ನ ಫೀಲಿಂಗ್ ಆಗೋದ ಇದೆ ಅಂತ. ಯಾವ್ಯಾವ್ದು ಫೀಲಿಂಗ್ ಆಗ್ಬೇಕಪ್ಪ. ಫೀಲಿಂಗ್ ಆದ್ರೆ ಇದೇ ಒಪ್ಕೊಳ್ತೀನಿ. ಹಸಿವು ಫೀಲಿಂಗ್ ಆಗುತ್ತೆ, ಒಂದು ಅದೇ ಹೌದಾ, ಗ್ಯಾರಂಟಿನಾ ಅಂತ. ಹೌದು, ಫೀಲಿಂಗ್ ಆಗುತ್ತೆ ಅಂದ್ರೆ ಫೀಲಿಂಗಿಗೆ ಗೊತ್ತಾಗುತ್ತೆ, ಬೇರೆ ಗೊತ್ತಾಗುತ್ತೋ ಕೇಳಿ. ಫೀಲಿಂಗ್ ಆಗುತ್ತೆ ಅಂತ ಗೊತ್ತಾಗುತ್ತಲ್ಲಪ್ಪ, ಆ ಫೀಲಿಂಗಿಗೆ ಫೀಲಿಂಗ್ ಗೊತ್ತಾಗುತ್ತೋ, ಫೀಲಿಂಗ್ ಇನ್ನೊಂದಕ್ಕೆ ಗೊತ್ತಾಗುತ್ತೋ ಅಂದ. ನಿಮ್ಗೆ ಅರ್ಥ ಆಗಲ್ವಲ್ಲ ಅಂದ. ಅಲ್ಲಪ್ಪ, ಫೀಲಿಂಗ್ ಆಗುತ್ತೆ ಯಾವುದಕ್ಕೆ? ಮನಸ್ಸಿಗೋ ಯಾವುದಕ್ಕೋ ಅಂತೀಯ ಫೀಲಿಂಗು ಅಂತ ಅಂತೀಯ. ಅದನ್ನೇ
ಸಬ್ಜೆಕ್ಟ್ ಆಬ್ಜೆಕ್ಟ್ ಮಾಡ್ಕೊಂಡ್ಬಿಡತ್ತಾ? ಸಬ್ಜೆಕ್ಟ್ ಆಬ್ಜೆಕ್ಟ್ ಬೇರೆ ಇರ್ಬೇಕಾದ್ರೆ ಫೀಲಿಂಗ್ ಆಗುತ್ತೆ ಅಂದ್ರೆ ಫೀಲಿಂಗ್ ಆಬ್ಜೆಕ್ಟ್ ಆಯ್ತು. ಫೀಲಿಂಗ್ ಆಗುತ್ತೆ ಅಂತ ಗೊತ್ತಾಗೋದು ಸಬ್ಜೆಕ್ಟ್ ಆಗುತ್ತೆ. ಅದು ಫೀಲಿಂಗ್ ಆಗುತ್ತೆ ಅಂತ ಯಾವುದಕ್ಕೆ ಗೊತ್ತಾಗುತ್ತೋ ಅದಿದೆಯೋ ಇಲ್ವೋ? ಅದಿರೋದನ್ನೇ ನಾನು ಫೀಲಿಂಗ್ ಆಗುತ್ತೆ ಅಂತ ಹೇಳ್ತಿರೋದು. ಅದನ್ನೇ ನಾನು ದೇವರು ಅಂತಿದ್ದೀನಿ ಇಂದ ಅಂದ್ರೆ ಏನ್ ಹೇಳಿದ್ರೆ ನನ್ನ ಅರಿವನೇ ಅಂತೀನಿ. ಅವರು ಯಾಕೆ ದೇವರದು? ಎಲ್ಲವನ್ನು ಬೆಳಗೋದ್ರಿಂದ ದೇವ್ರು ಕೊಡೋದು. ಎಲ್ಲವನ್ನು ಬೆಳಗುತ್ತೋ, ಯಾವುದಕ್ಕೆ ಎಲ್ಲವೂ ಗೊತ್ತಾಗುತ್ತೋ ಬೆಳಗುವವನಿಗೆ ದೇವ ಅಂತ ಹೆಸರು. ದಿವ್ ಕ್ರೀಡಾ ಧಾತುವಿಂದ ಸೂರ್ಯನ ದೇವ ಅಂತೀವಿ, ಎಲ್ಲವನ್ನು ಬೆಳಗ್ತಾನೆ ಅಂತ. ಇಂದಿರನ್ ದೇವ ಅಂತೀವಿ, ಎಲ್ಲವನ್ನು ಬೆಳಗುತ್ತೆ ಅಂತ. ಹಾಗೆ ಆತ್ಮನೇ ನಿಜವಾಗಿ ದೇವ, ಅವಸ್ಥೆಯನ್ನೇ ಬೆಳಗ್ತಾ ಇದ್ದಾನೆ, ಎಲ್ಲವನ್ನು ಬೆಳಗ್ತಾನೆ. ಅದನ್ನು ಇಲ್ಲ ಮಾಡಕ್ ಆಗೋದೇ ಇಲ್ಲ. ಆಮೇಲೆ ಒಂದ್ ಮಾತಂದೆ ನೋಡೋ, ಕಾಣುವ ಪ್ರಪಂಚವನ್ನು ಇದೆ ಅಂತೀಯ, ನೋಡುವ ಆತ್ಮನ್ ಇಲ್ಲ ಅಂತಿದ್ಯಾ ನೀನು. ಎಷ್ಟು ನಿನಗೆ ಇದಿದೆ, ದಡ್ಡತನ ಇದೆ ನೋಡ್ಕೋ. ಕಾಣ್ತಾ ಇರೋ ರೂಪ ಇದೆ ಅಂತ ಕಣ್ಣಿಲ್ಲ ಅಂತ ಹೇಳಿದ್ರೆ ಹೊಂದತನ. ಹಸು ಕಾಣ್ತಾ ಇದೆ, ಅದೇ ನಂಗೆ ಕಣ್ಣಿಲ್ಲ, ಅದು ಹೊಂದತನ? ಅದು ಹೊಂದಲ್ಲಪ್ಪ. ಹಾಗೆ ಕಣ್ಣು, ಇಂದ್ರಿಯ, ಮನಸ್ಸು, ಬುದ್ಧಿ, ಪ್ರಾಣ, ಪ್ರಪಂಚ, ಕಾಲ, ದೇಶ, ನಾಮ, ರೂಪ ಅಷ್ಟನ್ನು ಉಂಡೆಯಾಗಿ ಅರಿಯುತ್ತಿರುವಂತಹ ಅನುಭವವನ್ನು ಹೆಂಗೆ ಅಲ್ಗಳಿತೀಯ? ಯಾವುದನ್ನು ಬೇಕಾದ್ರೂ ಅಲ್ಗಳಿಬಹುದು ಕಣಯ್ಯ. ಆದರೆ ಎಲ್ಲಕ್ಕೂ ಸಾಕ್ಷಿಯಾಗಿರೋ ಆತ್ಮನನ್ನ ಅಲ್ಗಳಕ್ಕೆ ಆಗೋದೇ ಇಲ್ಲ. ಏನೋ ಇದೆ ಕೊಡ ಹಾಗಾದ್ರೆ ವೇದಾಂತ ಏನೋ ಇದೆ ಅಂತಂದ, ಸರಿ ಅಷ್ಟೆಲ್ಲ ಅಂದ್ಕೊಂಡಿಲ್ಲ, ಏನೋ ಒಂದು ಇದೆ ಅಂತ ಒಪ್ಕೊಂಡಿಲ್ಲ, ಸಾಕು ಬಿಡು. ಮುಂದೆ ಕಾಲ ಯಾವತ್ತಾದ್ರೂ ಭಗವಂತ ಬುದ್ಧಿ ಕೊಟ್ರೆ ಏನು ತಿಳ್ಕೊಳ್ಳುವಂತ ಪ್ರವೃತ್ತಿ ಬರಲಿ ಅಂತ ನಾನು ಅಪೇಕ್ಷೆ ಪಡ್ತೀನಿ. ಯಾಕೆಂದ್ರೆ ನಾನು ಸ್ನೇಹಿತನಾಗಿರೋದ್ರಿಂದ ನಿನಗೆ ಯಾವತ್ತಾದ್ರೂ ಈ ಬುದ್ಧಿ ಬರ್ಲಪ್ಪ ಅಂತ ಅಂತೀನಿ ಅಂತ. ಅಯ್ಯೋ ನಂಗಿಲ್ಲ, ಪುಸ್ತಕ ಟೈಮ್ ಇಲ್ಲಪ್ಪ, ಇದನ್ನ ನೋಡಕ್ಕಾಗಲ್ಲಪ್ಪ ಅಂತ ಅಂದೆ. ಅರ್ಥ ಅಂದ, ಇಷ್ಟ ಇಲ್ಲ ಅಂತ ಅರ್ಥ ಆಗ. ಯಾಕೆ ಇಷ್ಟ ಇಲ್ಲ ಅಂತ ಅರ್ಥ? ಹೌದು, ನಿಂಗೆ ಯಾವ್ದು ತುಂಬಾ ಇಷ್ಟವೋ ಅದಕ್ಕೆ ಎಲ್ಲಾ ಪುಸ್ತಕ ಮಾಡ್ತೀಯ. ನಿಂಗೆ ಇದೇ ಬೇಕಾದ್ರೆ ಅದ್ರ ಬಿಟ್ಟು ಇದನ್ನ ಮಾಡಿಯೇ ಮಾಡ್ತೀಯ. ಯಾಕೆ? ನಂಗೆ ಆಫೀಸ್ ತುಂಬಾ ಇಷ್ಟಪ್ಪ, ಹಾಗೆ ನಾನು ಆಫೀಸ್ ಬಿಟ್ಟು ನಂಗೆ ಎಲ್ಲಿಗೂ ಹೋಗಲ್ಲ ನಾನು. ಯಾಕೆ? ನಿಮ್ಮ ಮಾವನ ಮೇಲೆ ಫಂಕ್ಷನ್ ಆದ್ರೆ ಒಂದ್ 3 ದಿನ ಆಫೀಸ್ ರಜಾ ಹಾಕಲ್ವಾ? ಅವಾಗ ಅನಿವಾರ್ಯ. ಏನ ಅನಿವಾರ್ಯ ಅಂದ್ರೆ ಏನ್ ಅರ್ಥ? ನಿನಗೆ ಅನಿವಾರ್ಯ ಅನಿಸಿದ್ರೆ ರಜಾ ಹಾಕ್ತೀನಿ. ಇದಕ್ಕೂ ನಿಂಗೆ ಅನಿವಾರ್ಯ ಅನಿಸಿದ್ರೆ, ಈ ಭಗವಂತನ ಕಂಡ್ಕೊಳ್ಳೇಬೇಕು ನಿಂಗೆ ಅನಿವಾರ್ಯ ನಿಂಗೆ ಅನಿಸಿದ್ರೆ ಬಾಕಿ ಬಿಟ್ಟೇ ಬಿಡ್ತೀಯ ಕಣೋ. ಎಲ್ಲಿವರೆಗೆ ನಿನಗೆ ಇದು ಅನಿವಾರ್ಯ ಅಂತ ಅನಿಸಲ್ಲ ಅಲ್ಲಿವರೆಗೆ ನೀನ್ ಬರೋಲ್ಲ. ಅದನ್ನು ಭಗವಂತ ಮಾಡಿಸ್ತಾನೆ, ಯೋಚನೆ ಬೇಡ. ಒಂದಲ್ಲ ಒಂದು ದಿವಸ ನಿನಗೆ ಭಗವಂತ ಹಾಗೆ 2 ತರಹ ಪ್ರವೃತ್ತಿ ಆಗೋದು. ಒಂದು, ಅವನನ್ನು ಇಷ್ಟಪಟ್ಟು ಹೋಗೋದು. ಇಲ್ಲ, ಅವನು ಕೋರಡ ಏಟ್ ಕೊಡ್ತಾನೆ ಸಂಸಾರದಲ್ಲಿ. ಎಲ್ಲ ಏಟ್ತಿದ್ದು ಮಾಯ, ಏನೋ ಇದು, ಈ ನೆಮ್ಮದಿ ಶಾಂತಿ ಇರಲ್ಲ, ಎಲ್ಲಾದ್ರೂ ಇದನ್ನು ಅಂತ ಹೇಳಿ ಬರ್ತೀಯಲ್ಲ, ಎಲ್ಲ ಬೇಡ ಅವಾಗ ಬರ್ತೀಯಲ್ಲ, ಅದೊಂದು ರೀತಿ ಮಾರ್ಗ. ಪೆಟ್ಟಿಂದ ಬರೋದು ಒಂದು ಮಾರ್ಗ, ಇಷ್ಟಪಟ್ಟು ಬರೋ ಮಾರ್ಗ ಒಂದು. ಯಾವ್ದಾದ್ರು ಆರಿಸ್ಕೊಪ್ಪ ಅಂದ. ಪೆಟ್ಟದಿಂದ ಬರ್ತೀಯೋ ಇಷ್ಟಪಟ್ಟು ಬರ್ತೀಯೋ ಅದ್ರಲ್ಲಿ ಬರ್ಲೇಬೇಕು ಅನ್ನೋಕೆ ಮೇಲೆ ಬರ್ದೇ ಇರೋಕ್ಕಾಗಲ್ಲ. ಸಂಸಾರದಲ್ಲಿ ಚೆನ್ನಾಗಿ ಬೆಂದು ಬರ್ತೀಯೋ ಅದನ್ನ ಇವಾಗ ಇಷ್ಟಪಟ್ಟು ಬರ್ತೀಯೋ ತೀರ್ಮಾನ ಮಾಡ್ಕೊ ಅಂದ್ಬಿಟ್ಟೆ. ಏನೋಪ್ಪ ನೀ ಹೆದರ್ಸ್ಬಿಟ್ಟಿದ್ಯಾ ಹಂಗೆಲ್ಲ ಹೇಳ್ಬಿಟ್ಟು, ಹಾಗೆ ನಂಗೆಲ್ಲ ಚೆನ್ನಾಗಿರ್ಲಿಪ್ಪ ಮಾರಾಯ, ನೀನೆಲ್ಲ ಅನ್ಬೇಡ ಅಂತ. ನಾನೇನು ಹಾಳ ಹೋಗ್ಲಿ ಇನ್ನೆಲ್ಲ ಮಾರಾಯ, ಒಟ್ಟಿ ಮೇಲೆ ಇದು ಅನಿವಾರ್ಯ ಕಣೋ. ಈ ವಿಚಾರ ಇದೆಯಲ್ಲ, ಬೇಕಾದ್ರೆ ಯಾವ್ದನ್ ಬೇಕಾದ್ರೂ ನೀನು ಬಿಡಬಲ್ಲೆ, ಹೆಂಡತಿನೂ ಬಿಡಬಲ್ಲೆ, ಮಕ್ಕಳು ಬಿಡಬಲ್ಲೆ, ಎಲ್ಲೂ ಬಿಡಬಲ್ಲೆ, ನಿನ್ನ ಬಿಡೋಕ್ಕಾಗಲ್ಲ ಕಣೋ. ಅಗ್ರಾಹ್ಯವೇ ಆದದ್ದಾದರೆ ಆತ್ಮತತ್ವವು ಅಸತ್ತೇ ಆಗತ್ತಲ್ಲ ಅಂತ ಪ್ರಶ್ನೆ. ಅದಕ್ಕೆ ತನ್ನ ಆತ್ಮತತ್ವ ಅಸತ್ತಾಗಲ್ಲ. ಯಾಕೆ? ಕಾರ್ಯಗ್ರಹಣ. ಕಾರ್ಯದ ಎಫೆಕ್ಟ್. ಕಾರ್ಯ ತೋರ್ತಾ ಇರೋದು ಕಾರಣ ಇರಬೇಕು ಅಂತ ಇದ್ದಾರೆ. ಮಡಿಕೆ, ಕುಡಿಕೆ, ಗಡಿಗೆ ಕಾಣ್ತಾ ಇದೆ ಅಂದ್ರೆ ಮಣ್ಣಿಲ್ಲ ಅನ್ನಕ್ಕಾಗತ್ತನ? ಆಭರಣ ತೋರ್ತಾ ಇದೆ ಅಂದ್ರೆ ಚಿನ್ನ ಇಲ್ಲ ಅನ್ನಕ್ಕಾಗತ್ತನ? ಫರ್ನಿಚರ್ ಎಲ್ಲ ತೋರ್ತಾ ಇದ್ರೆ ಮರ ಇಲ್ಲ ಅನ್ನಕ್ಕಾಗತ್ತನ? ಫರ್ನಿಚರ್ ತೋರ್ತಾ ಇದೆ, ಮರ ಇಲ್ಲ ಅಂದ್ಬಿಟ್ಟಿಯಾ? ಕಾರ್ಯ ತೋರ್ತಾ ಇದ್ಮೇಲೆ ಕಾರಣ ಇರಲೇಬೇಕು. ಕಾರಣವಿಲ್ಲದೆ ಕಾರ್ಯ ಉಂಟಾಗೋದಿಲ್ಲ. ಕಾರ್ಯನಾಮ ಉತ್ಪನ್ನ ವಸ್ತು ಅಂತ ಅರ್ಥ. ಕಾರ್ಯನ ಕನ್ನಡದಲ್ಲಿ ಮಾಡೋದು ಅಂತ ಅರ್ಥ ಇಟ್ಕೊಂಡಿದ್ದಾರೆ. ಕಾರ್ಯನ ಕೆಲಸ ಮಾಡೋದು ಅಂತ. ವೇದಾಂತದಲ್ಲಿ ಕಾರ್ಯನ ಉತ್ಪನ್ನ ವಸ್ತು, ಹುಟ್ಟಿದ ವಸ್ತುವಿಗೆ ಕಾರ್ಯ ಅಂತಾರೆ. ಯಾವುದು ಹುಟ್ಟಿದ ವಸ್ತುವೋ ಅದು ಕಾರ್ಯ. ಹುಟ್ಟಿದ ವಸ್ತುವಿಗೆ ಹುಟ್ಟಿಸುವಂಥದ್ದು ಇರ್ಬೇಕು. ಹುಟ್ಟಿಸುವಂಥದ್ದು ಇಲ್ಲದೆ ಹುಟ್ಟೋದಿಲ್ಲ. ಬಾಗಿಲು ಹುಟ್ಟಬೇಕಾದ್ರೆ ಮರ ಇರ್ಬೇಕು. ಬಾಡಿಗೆ ಹತ್ರ ನಿಂಗೆ ಒಂದು 50 ಕಿಟಕಿ, ಒಂದು 40 ಬಾಗಿಲು, ಒಂದು ಮಂಟಪ, ಮಂಚ ಎಲ್ಲ ಮಾಡ್ಕೊಡಪ್ಪ. ಮರ ಕೊಟ್ರೆ ನೀನೇ ಮಾಡೋದ? ಮರ ಗಿರಲ್ಲ, ನೀನೇ ಮಾಡುವುದ? ಸ್ವಾಮಿ ಬರ್ತೀನಿ, ಹೋಗ್ತಾ ಕಡಿಮೆ ಹೋಗ್ತಾ ಇರ್ತಾರೆ. ಮರ ಕೊಡದ್ರೆ ಬಾಗಿಲು ಮುಂಚೆ ಮಾಡ್ತಾನ?
ಬಡಗಿ ಅಲ್ವನಯ್ಯ, ನಾನೇಗೆ ಮರ ಕೊಡ್ಬೇಕು ಅಂದ್ರೆ ಬಡಗಿಗೆ ಮರ ಬೇಕೇ ಹೊರತು ಬಡಗಿ ಮಾತ್ರ ಬಗಲಾಗಲ್ಲ ಅವನು. ಕಾರ್ಯವು ಅಂದ್ರೆ ಹುಟ್ಟಿದ ಪದಾರ್ಥವು ತೋರು ಬರುತ್ತಿದೆಯಾದ್ದರಿಂದ ಇದೇನಾಯ್ತು, ಇದರಿಂದ ಕಾರಣವೂ ಇರಬೇಕು ಅಂತ ಆಯ್ತು. ಯಥಾ ಸತಃ ಮಾಯಾವಿನಃ, ಅಲ್ಲೂ ಸತಃ ಒತ್ತು, ಸತಃ ಮಾಯಾವಿನಃ ಮಾಯಾ ಜನ್ಮ ಕಾರ್ಯಂ, ಮಾಯಯಾ ಜನ್ಮ ಕಾರ್ಯಂ, ಏವಂ ಜಗತಃ ಜನ್ಮ ಏವಂ ಜಗತಃ ಜನ್ಮ ಕಾರ್ಯಂ ಗೃಹ್ಯಮಾಣಂ ಕಾರ್ಯಂ ಗೃಹ್ಯಮಾಣಂ ಮಾಯಾವಿನಮಿವ ಮಾಯಾವಿನಮಿವ ಪರಮಾರ್ಥ ಸಂತಂ ಪರಮಾರ್ಥಸಂತಂ ಆತ್ಮಾನಂ ಆತ್ಮಾನಂ ಜಗಜ್ಜನ್ಮ ಮಾಯಾಸ್ಪದಂ ಜಗಜ್ಜನ್ಮ ಮಾಯಾಸ್ಪದಂ ಅವಗಮಯತಿ. ಅವಗಮಯತಿ. ಇದು ದೃಷ್ಟಾಂತ. ಹೇಗೆ ಒಬ್ಬ ಐಂದ್ರಜಾಲಿಕ ಜಾದೂಗಾರ ಗೊತ್ತಾ, ಕೇಳಿದ್ರೆ ಮಾಯಾ ಮಾಡ್ತಾರಲ್ಲ, ಬಿಸಿ ಬಿಸಿ ಬರ್ತಾ ಇದ್ದಾರೆ ಹಿಂದೆಲ್ಲ, ಅವರು ಏನ್ ಮಾಡ್ತಾರೆ, ಒಂದು ಏನೇನೋ ಸೃಷ್ಟಿ ಮಾಡ್ಬಿಡ್ತಾರೆ, ಒಂದು ಪಾರಿವಾಳ ಸೃಷ್ಟಿ ಮಾಡ್ತಾರೆ, ಒಂದು ಇದು ಮಾಡ್ತಾರೆ, ಏನೇನೋ ಹಾರ ಶುರು ಆಗುತ್ತೆ, ಜಲನ ಸೃಷ್ಟಿ ಮಾಡ್ಬಿಡ್ತಾನೆ, ಹೂಗಳ ಗಿಡ ಬಿಟ್ಟು ಮಾಡ್ತಾನೆ, ಗಿಡದ ಹೂ ಬಿಡುತ್ತೆ, ತುಂಬಾ ಹೂ ಬಿಡುತ್ತೆ, ಏನೂ ಇರಲ್ಲ. ಅದೆಲ್ಲ ಮಾಯೆಯಿಂದ ಹುಟ್ಟಿದ್ದು. ಆದ್ರೆ ಮಾಯಾವಿ ಇರ್ಬೇಕು, ಮಾಯಾವಿ ಇಲ್ಲದೆ ಮಾಯಾ ಜನ್ಮ ಬರಲ್ಲ. ಮಾಯಿಂದ ತೋರಿದ ಪದಾರ್ಥ ಎರಡು ಮಾಯಾವಿ ಇರಬೇಕು. ಹಾಗಾಗಿ ಮಾಯಾವಿಯಿಂದ ಪಂಚಮಿ, ಮಾಯಾವಿಯಿಂದ ಮಾಯೆಯ ಸುಳ್ಳಾಗಿ ಹುಸುಸಿಯಾಗಿ ಒಂದು ಕಾರ್ಯವು, ಒಂದು ತೋರಿಕೆಯು ಉಂಟಾಗುತ್ತದೆಯೋ, ಕಾರ್ಯ ತೋರುವಿಕೆ ಹುಟ್ಟುವಿಕೆ ಉಂಟಾಗುತ್ತದೆಯೋ, ಅದೇ ರೀತಿ ಜಗತ್ತೆಂಬ ತೋರುವಿಕೆ ಅದು ಮಾಯಾ ಕಾರ್ಯ. ಅದು ಯಾವುದು, ಈ ಗೃಹ್ಯಮಾನಂ ಜಗಜ್ಜನ್ಮ ತೋಡುತ್ತಿರುವಂತಹ ಜಗತ್ತೆಂಬ ಹುಟ್ಟುವಿಕೆ ಕಾರ್ಯ ಇದೆಯಲ್ಲ, ಮಾಯಾವಿನಮಿವ ಪರಮಾರ್ಥ ಸಂತಂ. ಮಾಯಾವಿ ಹೇಗೆ ಅಲ್ಲಿ ದೃಷ್ಟಾಂತದಲ್ಲಿ ಒಬ್ಬ ನಿಜವಾಗಿರುವವನು, ಇಲ್ಲಿ ದಾಷ್ಟಾಂತಕದಲ್ಲಿ ಪರಮಾರ್ಥವಾಗಿದ್ದುಕೊಂಡಿರುವ ಪರಮಾತ್ಮ ಇದಲ್ಲ, ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ ಪರಮಾತ್ಮ, ಅವನು ಮಾಯಾವಿ ಜಾಗದಲ್ಲಿದ್ದಾನೆ. ಮಾಯಾವಿ ಪರಮಾತ್ಮ, ಪರಮಾತ್ಮ ಜಗತ್ತು ಮಾಯಾವಿಯಿಂದ ಮಾಯೆ ಒಂದು ಏನು ಇದು. ಆ ರೀತಿ ಆತ್ಮಾನಂ ಅಂತ ಇದೆ, ತನ್ನನ್ನೇ ಜಗಜ್ಜನ್ಮ ಮಾಯಾಸ್ಪದಂ. ಅದು ನೋಡಿ, ಜಗತ್ತಿನ ಜನ್ಮ ಸ್ಥಿತಿ ಅದಕ್ಕೆ ಆಸ್ಪದವಾಗಿ, ಹೇಗೆ ಮಾಯೆಗಲ್ಲ ಆಧಾರ ಮಾಯಾವಿಯೋ, ಜಗತ್ತೆಂಬ ಮಾಯಾ ತೋರಿಕೆಗೆ ಪರಮಾರ್ಥವಾಗಿರುವ ಆತ್ಮನು ಆಸ್ಪದವಾಗಿದ್ದಾನೆ. ಆಸ್ಪದ, ಅಧಿಷ್ಠಾನ, ಆಶ್ರಯ, ನೆಲೆ, ಆಧಾರ ಎಲ್ಲ ಒಂದೇ ಅರ್ಥ. ಹಾವೆಂಬ ತೋರಿಕೆಗೆ ಆಸ್ಪದ ಆಧಾರ ಯಾವುದೋ ಹಗ್ಗ. ಹಗ್ಗ ಇಲ್ಲ ಹಾಗೆ ಹಾಕೋರಲ್ಲ, ಅಲ್ಲ ಹಗ್ಗ ಇದ್ದಿದ್ದೆ ತಪ್ಪು ತಿಳ್ಕೊಂಡಾಗ ಹಗ್ಗ ಹಾವಾಗ ತೋರಲೇಬೇಕು ಅಂತಿಲ್ಲ. ಹಗ್ಗವಿದ್ದು ನಸುಗತ್ತಲೆಯಾಗಿದ್ದು ನಿನಗೆ ಆ ಹಾವಿನ ಭಯವೂ ಇದ್ದಿದ್ದಾಗ ಆ ಹಗ್ಗ ಅಂಕುಡಂಕಾಗಿರುತ್ತಲ್ಲ, ಕತ್ತ ಹಾವ ತೋರ್ಬಿಡುತ್ತೆ. ಹಾವಾಗ ತೋರಿದ ಕಾಲ ನಿಜಾಂತಲೇ ತೋರುತ್ತೆ, ಸುಳ್ಳು ತೋರಲ್ಲ. ತೋರೋ ಕಾಲ ನಿಜವಾಗಿ ತೋರಿದ್ರು, ಅದು ನಿಜವಾಗಿದೆ ಅಂತ ತೋರಿದ್ದಾದ ಹಾವಿಗೆ ಆಸ್ಪದ ಆಧಾರ ಯಾವುದೋ ಹಗ್ಗ. ಅದೇ ರೀತಿ ಈ ತೋರಿಕೆ ರೂಪವಾದಂತಹ ಬರೀ ಹೊರಗಲ್ಲ, ದೇಹಂಜಮನ ಬುದ್ಧಿಯೂ ತೋರಿಕೆಯೇ, ಪಂಚಭೂತವೂ ಸ್ಥಾವರ ಜಂಗಮವೂ ಎಲ್ಲವೂ ತೋರಿಕೆ. ಇದಕ್ಕೆ ನೀನೇ ಆಧಾರ. ನೀನೆಂದ್ರೆ ಯಾರು? ಪರಮಾರ್ಥವಾಗಿರುವ ಅರಿವಿನ ರೂಪದವನಾದ ನೀನು, ಸನ್ಮಾತ್ಮನು ಚಿನ್ಮಾತ್ಮನು ಆಗಿರ್ತಕ್ಕಂತಹ ಆತ್ಮನೇ ಈ ಜಗತ್ತಿನ ಮಾಯಾ ಜನ್ಮಕ್ಕೆ ಕಾರಣ. ಜಗತ್ತೆಂಬುದು ಮಾಯಾ ಜನ್ಮ ಅಂದ್ಬಿಟ್ರು. ಮಾಯಾ ಜನ್ಮ, ಮಾಯೆ ಎಂಬ ಜನ್ಮವೋ, ಮಾಯಾರೂಪವಾದ ಮಾಯಾರೂಪವಾದ ಮಾಯೆಯೇ ಜನ್ಮವೋ. ಹೇಗೆ ಹೇಳ್ತೀರಾ? ಮಾಯೆಯಿಂದ ಜನ್ಮ ಅನ್ನುವ, ಮಾಯೆಯೇ ಜನ್ಮ ಅನ್ನುವ, ಮಾಯಾರೂಪವಾದ ಜನ್ಮವೂ ಇಲ್ಲ, ಮಾಯೂ ಇಲ್ಲ, ಅದು ತೋರಿಕೆ ಹಾಗೆ ನೋಡುವ. ಒಟ್ಟ ಮೇಲೆ ಸತ್ಯ ಒಂದು ಪರಮಾರ್ಥ ನಮ್ಮ ಇಂದ್ರಿಯ ದೃಷ್ಟಿಯಿಂದಲೂ, ಮನಸ್ಸು ಬುದ್ಧಿಯಿಂದಲೂ, ಉಪಾಧಿಯಿಂದಲೂ ಇಷ್ಟೆಲ್ಲ ವೈಶ್ವರೂಪ್ಯವಾಗಿ ತೋರುತ್ತೆ, ಅನೇಕ ರೂಪವಾಗಿ ತೋರುತ್ತೆ. ಒಂದೇ ಪರಮಾರ್ಥ, ಅದು ಅಚಿಂತ್ಯ ಅದ್ಭುತ ಶಕ್ತಿ. ಅದು ಆ ಪರಮಾರ್ಥಕ್ಕೆ ಸೂರ್ಯನ ಸೃಷ್ಟಿ ಮಾಡುವ, ಪಂಚಭೂತಗಳನ್ನು ಸೃಷ್ಟಿ ಮಾಡುವ, ಸಮುದ್ರ, ಬೆಟ್ಟ, ನದಿ, ಗುಡ್ಡನ್ನು ಸೃಷ್ಟಿ ಮಾಡುವ ಏನ್ ಶಕ್ತಿ ಇದೆ ಆ ಚೈತನ್ಯದಲ್ಲಿ. ಅಂದ್ರೆ ಈ ಜೀವ ನೋಡಿ ಬೆರಗಾಗ್ತಾನೆ, ಈ ಪ್ರಪಂಚ ನೋಡಿ ಏನ್ ಒಂದೊಂದು ಅದ್ಭುತ ಈ ಜಗತ್ತಲ್ಲಿ. ಸಮುದ್ರ ನೋಡ್ತಾ ಇದ್ದೆ ನೋಡ್ತಾನೇ ಇರೋಣ ಅನ್ಸುತ್ತೆ, ಇಂಥ ಅದ್ಭುತ ಸಮುದ್ರ ಅಂತೆ. ಹಾಗೆ ಸೂರ್ಯೋದಯ, ಚಂದ್ರೋದಯ ನೋಡ್ತಾ ಇದ್ದೆ, ಅಯ್ಯೋ ಏನ್ ವಿಭೂತಿ, ಎಂಥ ಅದ್ಭುತ. ಇನ್ನು ಆಕಾಶ ನೋಡ್ತಾ ಕೂಡ ಇದು ತುದಿ ಏನು, ಆ ಬುಡ ಏನು, ಎಲ್ಲಿ ಮುಗಿಯುತ್ತೆ, ಏನಾಗಿದೆ ಆಕಾಶ, ಒಂದೊಂದನ್ನು ಈ ಜೀವನಕ್ಕೆ ಅರ್ಥ ಮಾಡ್ಕೋಕ್ಕಾಗಲ್ಲ ಈ ಜಗತ್ತಲ್ಲಿ. ಡಾಕ್ಟರ್ ಹೇಳ್ತಾರೆ, ಮಂಡಿಯಿಂದ ಕೆಳಕ್ಕಿರುವಂತಹ ಭಾಗಕ್ಕೆ ಒಬ್ಬರು ಸ್ಪೆಷಲಿಸ್ಟ್ ಡಾಕ್ಟರ್, ಅದನ್ನ ನೋಡುವಂತ ಡಾಕ್ಟರ್ ಬೇರೆ, ಇದು ಬೇರೆ, ಕಿಡ್ನಿಗೆ ಬೇರೆ, ಲಿವರಿಗೆ ಬೇರೆ, ಹಾರ್ಟ್ಗೆ ಬೇರೆ, ಬ್ರೈನ್ಗೆ ಬೇರೆ, ಶುಗರಿಗೆ ಬೇರೆ, BP. ಏನು ಅಷ್ಟಾದ್ರೂ ಪೂರ್ತಿ ತಿಳ್ಕೊಂಡಿಲ್ಲ ಅವರು. ಇಡೀ ದೇಹ ಪೂರ್ತಿ ಗೊತ್ತಾಗಿದೆಯೋ ಅಂತ ಕೇಳಿದ್ರೆ
ಖಂಡಿತ ಗೊತ್ತಾಗಿಲ್ಲ. ಎಲ್ಲ ಅನುಮಾನ, ಊಹೆ, ಅಜಂಪ್ಷನ್ ಒಂದು ಮಾಡ್ಕೊಂಡು ಹೀಗಿರ್ಬೋದು. ನಾವು ಏನ್ ಹೇಳ್ತೀವೋ ನಮ್ಮ ಹೇಳಿಕೆ ಮೇಲೆ ಅವರು ಹೀಗಾಗಿರ್ಬೋದು ಅಂತ ತಿಳ್ಕೊಂಡು ಅವರು ಔಷಧಿ ಮಾತ್ರ ಕೊಡ್ಬೇಕೆ ಹೊರತು ನಮ್ದಾಗ್ತಾ ಇರೋ ಅನುಭವ ಅವ್ರಿಗೆ ಆಗಲ್ಲ. ನಮ್ಗೇನೋ ಹೊಟ್ಟೆಲ್ ಒಂದು ಥರ ಆಗ್ತಾ ಇದೆ ಡಾಕ್ಟ್ರೇ ಏನಾದ್ರು ಮಾಡಿ. ಥರ ಆಗ್ತಾ ಇದೆ ಅಂದ್ರೆ ಅಲ್ಲ, ಏನೋ ಒಂದು ಥರ ಆಗ್ತಾ ಇದೆ ಅಂದ್ರೆ ನೂಲಿದಂಗೆ ಆಗುತ್ತೆ, ನೋವಿದಂಗೆ ಆಗುತ್ತೆ, ಹುರಿದಿ ಆಗುತ್ತೆ, ಸಂಕಟ ಆಗುತ್ತೆ. ಅಲ್ಲ, 4-5 ಹೇಳಿದ್ರೆ ಹಂಗೆ ಅರ್ಥ ಮಾಡ್ಕೊಳ್ಳಲ್ಲ, ಒಂದು ಹೇಳು ಅಂತಾರೆ. ಒಂದು ಹೇಳಿದ್ರು ಕೂಡ ಡಾಕ್ಟರ್ಗೆ ಅರ್ಥ ಆಗಲ್ಲ. ಅಂದ್ರೆ ಹಾಗೆ ಡಾಕ್ಟ್ರಿಗೆ ಏನ್ ಅರ್ಥವಾಗಿದೆಯೋ ನಮ್ಗೆ ಹಾಗೆ ಇರೋ ಅನುಭವ ಅರ್ಥ ಆಗಿದೆಯೋ ಅವ್ರಿಗೆ ಬೇರೆ ಅರ್ಥ ಆಗಿದೆಯೋ ಇದನ್ನ ವೆರಿಫೈ ಮಾಡೋರು ಯಾರೋ? ಡಾಕ್ಟರ್ ಏನು ಅರ್ಥ ಮಾಡ್ಕೊತಾನಲ್ಲ, ಡಾಕ್ಟರ್ಗೆ ಅರ್ಥವಾಗಿದ್ದು ನಮಗಾಗಿದ್ದೇ ಅರ್ಥವಾಗಿದೆ ಅಂತ ಅರ್ಥವಾಗೋದು ಹೇಗೆ? ಅದೇ ಹಾಗೆ ನಮ್ಗೆ ಅರ್ಥವಾಗುತ್ತೆ. ಒಂದು ಊಹೆ ಮಾಡಿ ಒಂದು ಮಾತ್ರೇನೋ ಒಂದು ಇದನ್ನು ಕೊಡ್ತಾನೆ, ವಾಸಿ ಆಗ್ಲಿಲ್ಲ ಮತ್ತೆ ನಾಳೆ ಇನ್ನೊಂದು ಚೇಂಜ್ ಮಾಡ್ಕೊಡ್ತಾನೆ, ಅದ ಇನ್ನೊಂದು ಚೇಂಜ್ ಮಾಡ್ಕೊಡ್ತಾನೆ. ಒಟ್ಟು ಎಕ್ಸ್ಪೆರಿಮೆಂಟ್ ಮಾಡೋದೇ ಹೊರತು ಯಾರಿಗೂ ಅದು ಕಾಕತಾಳ ಯಾವುದೋ ಒಂದು ಔಷಧಿ ಮಾತ್ರ ವಾಸಿ ಆಗತ್ತೆ. ಅದು ಯಾವ ಔಷಧಿ ಮಾಡಿದ್ರೆ ಅದು ಯಾವುದೋ ಪುಣ್ಯ ನಿಂದು ಸರಿ ಆ ಟೈಮಿಗೆ ಕೂಡ್ಕೊಂಡ್ಬಂದು ಆ ಮಾತ್ರೆಯು ಔಷಧಿ ಅದಕ್ಕೆ ಹೊಂದ್ಕೊಂಡು ಅವಾಗ ನೋಡಿದೆ ಈ ಡಾಕ್ಟರ್ ಬುದ್ಧಿವಂತರು ಅಂತ. ಅಲ್ಲಿ ಒಳಗಿರೋ ಪರಮಾತ್ಮ ಬುದ್ಧಿ ಪ್ರೇರಕ, ಧಿಯೋ ಯೋನ ಪ್ರಚೋದಯ, ಬುದ್ಧಿ ಪ್ರೇರಕರಾದ ಭಗವಂತ ನಮಗೂ ಅವರಿಗೂ ಎಲ್ಲಿಗೂ ಕೊಟ್ಟು ನಮ್ ಪುಣ್ಯ ಆ ಟೈಮಿಗೆ ಕಾಕತಾಳೀಯ ಕೂಡ್ಕೊಂಡಿದ್ರೆ ನಮ್ಗೆ ಆಗಿದ್ದು ಕರೆಕ್ಟ್ ಅವ್ನಿಗೆ ಅರ್ಥವಾಗುವ ಹಾಗೆ ಪರಮಾತ್ಮ ಮಾಡಿ ಅದಕ್ಕೂ ಸರಿಯಾದಂತ ಔಷಧಿ ಹೊಳೆಯುವ ಹಾಗೆಯೂ ಮಾಡಿ ಆ ಔಷಧಿ ನಾವು ತೆಗೆದುಕೊಳ್ಳುವಂತೆ ಪ್ರೇರಣೆ ಕೊಟ್ಟು ಅದರಿಂದ ನಮಗೆ ಏನಿದು ಇದು ಇಡೀ ವ್ಯವಹಾರವೇ ಪೂರ್ತಿ ನಂಬಿಕೆ ಮೇಲೆ ನಡೀತಾ ಇರೋದು. ಪೂರ್ತಿ ನಂಬಿಕೆಯಲ್ಲಿ ಸೈನ್ಸ್ ಅಂತಂತೆ ಅಲ್ಲ, 100% ಇದು ಮೋಸ ಆಯ್ತು. ಯಾವ ಸೈನ್ಸು ಇಲ್ಲ ಜಗತ್ತಲ್ಲಿ. ಸೈನ್ಸ್ ಒಂದೇ, ಯಾವ್ದು? ವೇದಾಂತ ಒಂದೇ, ಸೈನ್ಸ್ ಆಫ್ ರಿಯಾಲಿಟಿ, ಸತ್ಯದ ಒಂದು ವಿಜ್ಞಾನ ವೇದಾಂತ ಒಂದೇ. ಬಾಕಿ ಇದೆಲ್ಲ ಅಜಂಪ್ಷನ್ನು, ಬರೀ ಊಹೆ, ಕಲ್ಪನೆ, ಭಾವನೆ, ಶ್ರದ್ಧೆ, ಅಷ್ಟು ನಂಬಿಕೆ. ಹೀಗೆ ಜಗತ್ತೆಂಬ ಕಾರ್ಯವು ತೋರಿಬರುತ್ತಿದ್ದು ಮಾಯಾವಿಯಾಗಿರುವ ಪರಮಾರ್ಥ ಸಂತನಾದ ಆತ್ಮನನ್ನ ಜಗಜ್ಜನ್ಮಾದಿಗಳಿಗೆ ಆಸ್ಪದನಾಗಿರ್ತಕ್ಕದ್ದನ್ನ ಈ ಜಗತ್ತು ನಮ್ಗೆ ಟೀಚ್ ಮಾಡ್ತಾ ಇದೆ ಅಂತೆ. ನೋಡು, ಈಗ ನನ್ನ ನೋಡ್ತಿದೀಯಲ್ಲ, ಇದರಿಂದ ಏನ್ ಅರ್ಥ ಗೊತ್ತಾ? ನೀನಿದೆಯಾ ಅಂತ ಗೊತ್ತಾಗತ್ತೆ. ನಿನಗೆ ರೂಪ ಕಾಣ್ತಾ ಇದೆ ಅಂದ್ರೆ ಅರ್ಥ ಏನು ಹೇಳೋ? ನಿನ್ ಕಣ್ಣಿದೆ ಅಂತ ಅರ್ಥ. ಹಾಗೆ ಜಗತ್ ಕಾಣ್ತಾ ಇದೆ ಅಂದ್ರೆ ಅರ್ಥ ಏನು? ಜಗತ್ತನ್ನು ನೋಡುವನಾಗಿದೆಯಾ ನೀನು, ನೋಡುವ ಅರಿವಿನ ಸ್ವರೂಪದವನು ಅನ್ನೋದನ್ನ ಜಗತ್ತೇ ನಮ್ಗೆ ಉಪದೇಶ ಮಾಡ್ತಾ ಇದೆ ಅಂತ ಇದ್ದಾರೆ. ಕಾರ್ಯದಿಂದ ಕಾರಣವನ್ನು ಊಹೆ ಮಾಡೋದು. ನಮಗೆ ಕಾರಣವನ್ನು ನೇರವಾಗಿ ಅರಿಯಕ್ಕಾಗದೇ ಇದ್ದಾಗ, ತನ್ನನ್ನು ತಾನು ಅರಿಯಕ್ಕಾಗದೇ ಇದ್ದಾಗ ಅರಿಸಿಕೊಂಡ ಪದಾರ್ಥ ಕಡೆಯಿಂದ ಅರಿಯುತ್ತಿರುವ ಆಚರನ್ನು ಅರಿಯೋಕ್ ಹೋಗೋದು. ಯಸ್ಮಾತ್ ಇವಾಗ ಶ್ಲೋಕಕ್ಕೆ ಅರ್ಥ. ಸತೋ ಹಿ ವಿದ್ಯಮಾನಾತ್ ಕಾರಣಾತ್. ಪಂಚಮಿ ತೋರಿಸ್ತಾ ಇದ್ದಾರೆ ಸತಃ ಅನ್ನೋದು. ಭಾಷ್ಯಕಾರರು ಸತಃ ಅನ್ನೋದು ಪಂಚಮಿನಿಗೆ ವಿದ್ಯಮಾನಾತ್ ಕಾರಣಾತ್ ಮಾಯಾ ನಿರ್ಮಿತಸ್ಯ ಹಸ್ತ್ಯಾದಿ ಕಾರ್ಯಸ್ಯೇವ ಜಗಜ್ಜನ್ಮ ಯುಜ್ಯತೆ. ಸತ್ತಿನಿಂದ ಅಂದ್ರೆ ಇರುವಂತಹ ಕಾರಣದಿಂದ ಅಂತ ಅರ್ಥ. ಸತ್ ಶಬ್ದಕ್ಕೆ ಇರುವ ಅಂತ ಅರ್ಥ. ಇರುವ ಕಾರಣದಿಂದ ಅದು ಮಾಯಾ ನಿರ್ಮಿತವಾದ ಆನೆಯೇ ಮುಂತಾದ ಕಾರ್ಯದಂತೆಯೇ ಜಗತ್ತೆಂಬುದರ ಜನ್ಮವಾಗತ್ತೆ. ಅಲ್ಲಿ ಜನ್ಮವಾಗತ್ತೆ ಅನ್ಬೇಡ. ಜಗತ್ತೆಂಬುದು ತೋರತ್ತೆ. ಹುಟ್ಟತ್ತೆ ಅನ್ಬೇಡ್ರಿ. ಹುಟ್ಟತ್ತೆ ಅನ್ಬಿಟ್ರೆ ರಗಳೆ, ಅದು ಎಲ್ಲಿ ಹೇಳ್ಕೊಂಡು ಹೋಗ್ಬಿಡತ್ತೆ. ಹುಟ್ಟಿಲ್ಲ, ಹುಟ್ಟಲ್ಲ. ಆ ಮಾಯಾಸ್ಪದ, ಮಾಯೆಗೆ ಆಸ್ಪದನಾದ ಸದ್ರೂಪನಾದ ಆತ್ಮನಿಂದ ಸ್ಟ್ರೆಸ್ ಮಾಡು, ಅದಕ್ಕೆ ಒತ್ತು ಕೊಡು, ಅವಧಾರಣೆ ಮಾಡು. ಅದಕ್ಕೆ ಆತ್ಮನಿಂದ ತೋರತ್ತೆ, ಕಾಣುತ್ತೆ. ಆತ್ಮನ ಅರಿದೇ ಇದ್ದಾಗ ಏನ್ ಮಾಡ್ಕಲ್ಲ. ಅದು ಒಂದಿತ್ತು ಇವಾಗ 3D 4D ಇದಿರ್ತಲ್ಲ ಫೋಟೋಗಳು, ಹೀಗೆ ನೋಡಿದಂತ ಕಡೆ ಹೀಗೆ ನೋಡಿದ ಒಂದೊಂದು ಆಂಗಲ್ ಒಂದೊಂದ್ ತರಹ ಕಾಣ್ತಾ ಇರತ್ತೆ. ಅದು ಯಾವ ಫೋಟೋ ಅಂತ ಕೇಳಿದ್ರೆ ಒಂದೇ ಫೋಟೋ 3D ಒಂಥರ, 2D ಒಂಥರ, 4D ಕಾಣ್ತಾ ಇರುತ್ತೆ. ನಿಜವಾಗಿ ಯಾವ ಫೋಟೋ ಅದು? ಸಾಯಿಬಾಬಾ ತೋರಿಸ್ತಾರೆ, ರಾಮನ್ ತೋರಿಸ್ತಾರೆ, ಕೃಷ್ಣನ್ ತೋರಿಸ್ತಾರೆ, ಹೂ ಗಿಡ ತೋರಿಸ್ತಾರೆ, ಏನೇನೋ ತೋರಿಸ್ತಾರೆ ಒಂದೇ ಫೋಟೋದಲ್ಲೇ. ಹೆಂಗಿದೆ ಮಾಯೆ ಅಂತಂದ್ರೆ, ಹಾಗೆ ಒಂದೇ ಪರಮಾರ್ಥ ಹೆಂಗೆ ನೋಡ್ತೀಯೋ, ಕಣ್ಣಿನ ನೋಡಿದ್ರೆ ರೂಪ ಪ್ರಪಂಚ ತೋರ್ತಾನೆ, ಕಿವಿಯಿಂದ ನೋಡಿದ್ಯೋ ಶಬ್ದ ಪ್ರಪಂಚ ತೋರ್ತಾನೆ, ಹಾಗೆ ಮೂಗಿನ ನೋಡಿದ್ರೆ ವಾಸನ ಆಗಿ ರುಚಿಯಾಗಿ, ಮನಸ್ಸಿನ ನೋಡಿದ್ರೆ ವಾಸನಾಮಯಾಗಿ ಎಲ್ಲ ನೋಡ್ತಾನೆ. ಅನುಭವದಿಂದ ಅಂದ್ಕೊಂಡು ನೋಡಿದ್ಯೋ ಚೈತನ್ಯ ಸಾಗರ, ಏನ್ ಬೇರೆ ಇಲ್ಲ.
ಅದೇ ಜಗಜ್ಜನ್ಮ ಮಾಯೆಯ ಜಗಜ್ಜನ್ಮ ಯುಜ್ಯತೆ, ಮಾಯೆಯಿಂದಲೇ ಸತ್ಯೆಂಬ ಕಾರಣದಿಂದಲೇ ಮಾಯಾ ನಿರ್ಮಿತವಾದ ಆನೆಯಂತೆಯೇ ಜಗಜ್ಜನ್ಮ ಹೊಂದತ್ತೆ. ನ ಅಸತಃ ಕಾರಣ, ಅದು ಅದಿಲ್ಲ ಅನ್ನಕ್ಕೆ ಇದರಿಂದ ಅಂದ್ರು, ಇದರಿಂದ ಆಗತ್ತೆ ಅನ್ನಕ್ಕಲ್ಲ. ಇವರು ತಾರ್ಕಿಕರು ವೈಶೇಷಿಕರು ಅದರಲ್ಲಿ ಎರಡು ತರಹ, ಕಣಾದರು ನೈಯಾಯಿಕರು ಮತ್ತೆ ಬೌದ್ಧರು, ಅವರೆಲ್ಲರೂ ಇಲ್ಲದ್ರಿಂದ ಹುಟ್ಟತ್ತೆ ಅಂತಾರೆ. ಸಾಂಖ್ಯರು ಮೀಮಾಂಸಕರು ಬೇರೆ ವಾದಿಗಳು ಇರೋದನ್ನ ಹುಟ್ಟತ್ತೆ ಅಂತಾರೆ. ಡೌಟ್ ಹಾ ಡೌಟ್ ಇದೆ ಗುರುಗಳೇ ನನಗೆ. ರಮೇಶ್ ಡೌಟ್ ಗುರುಗಳೇ, ಇದೆ. ಅದ ನೀವು ಆಗ್ಲೇ ಹೇಳಿದ್ರಿ ಸೈನ್ಸ್ ಬಂದು ಎಲ್ಲ ಇದಂತ. ಸೊ ಅದನ್ನ ಒಂದು ಯಾವ ರೀತಿ ಜಸ್ಟಿಫೈ ಮಾಡ್ತೀರಾ ಗುರುಗಳೇ? ಸೈನ್ಸ್ ಇಲ್ಲ ಅಂತ ಹೇಳಿದ್ರಿ ಒಂದು ಇದರಲ್ಲಿ. ಏನಿಲ್ಲ ಅಂತ ಸೈನ್ಸ್ 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 ಇಲ್ಲ. ಸೈನ್ಸ್ ಏನು ವಿಜ್ಞಾನಿಗಳು ಹೇಳ್ತಿದ್ದಾರೆ, ಹೌದು ಗುರುಗಳೇ, ಅದೆಲ್ಲವೂ ಅದಂಶನ್ನೇ ಹೊರತು ಅದ್ ಯಾರಿಗೂ ಅಪ್ರೂವ್ ಆಗೋದು. ಇವಾಗ ಸೂರ್ಯನಲ್ಲಿ ಇಷ್ಟು ಉಷ್ಣ ಅಂತಂತಾರೆ, ಟೆಂಪರೇಚರ್ ನೋಡಿದಾರ ಸೈನ್ಸ್ ಅಲ್ಲೇ? ಸೂರ್ಯನಲ್ಲಿ ಇಷ್ಟು ಉಷ್ಣ ಇದೆ ಅಂತ ಹೇಳಿ ಅದು ನೋಡಕ್ಕಾಗತ್ತಾ? ಅದು ನಮ್ಮ ದೇಹದಲ್ಲಿ ಇಷ್ಟು ರೀತಿ ಇದೆ ಅಂತ ಏನೋ ಒಂದು ಅವ್ರು ಹೇಳ್ತಾರೆ. 2 ನಿಮಿಷ ಕಳಸಾಗತ್ತೆ, 3 ನಿಮಿಷ ಕಳಸಾಗತ್ತೆ, ಮ್ಯಾಕ್ಸಿಮಮ್ 5 ನಿಮಿಷ ಅಂತಾರೆ. ಅದೇನು ಅದಕ್ಕೆ ಇದೆಯಾ, ಸ್ಕೇಲ್ ಇದೆಯಾ? ಏನೇ ಹೇಳಿ, ನಿಮ್ಮ ಆರೋಗ್ಯದ ಬಗ್ಗೆ ಸೈನ್ಸ್ ಓದಿದವ್ರೆ 10 ಜನ ಡಾಕ್ಟ್ರು, ನಿಮ್ಮ ಅನಾರೋಗ್ಯ ಅಂತ ಹೋಗಿ ಬೇರೆ ಬೇರೆ ಟೈಮಲ್ಲಿ 10 ಡಾಕ್ಟರ್ ಹೋಗಿ 10 ಜನ 10 ಒಪಿನಿಯನ್ ಕೊಡ್ತಾರೆ. ಯಾವ ಡಾಕ್ಟರ್ ನಂಬ್ತೀರ ನೀವು? ಎಲ್ಲರೂ ಸೈನ್ಸ್, ಎಲ್ಲರೂ ಡಾಕ್ಟ್ರೆ, ಎಲ್ಲರೂ MD ಮಾಡಿದವರೆ, 10-20 ವರ್ಷ ಸರ್ವಿಸ್ ಇರೋರೆ. ಒಬ್ರು ಕೊಟ್ಟರು ಮಾತ್ರ ಒಬ್ರು ಬೈತಾರೆ, ಈ ಮಾತ್ರ ಕೊಟ್ಟರು ನಿಮಗೆ, ಯಾರು ಕೊಟ್ಟರು ಇದನ್ನ, ಈ ತಗೋಬೇಡಿ ಅಂತ ಬೈತಾರೆ. ಇನ್ನೊಬ್ರತ ಹೋಗಿ ಇನ್ನೊಬ್ಬ ಮಾತ್ರ ತಗೊಳ್ತಾರೆ, ಅವ್ರತ ಹೋಗಿ ಈ ಮಾತ್ರ ಬೈತಾರೆ. ಯಾರು ನಾವು ಸರಿ ನೋಡೋಣ? ಡಾಕ್ಟರ್ಗಳಲ್ಲೇ ಐಕಮತ್ಯ ಇಲ್ಲ, ಈ ಇದರಲ್ಲಿಯೇ ಇಲ್ಲ, ಅಭಿಪ್ರಾಯ ಇಲ್ಲ. ಆಮೇಲೆ ಎಲ್ಲ ಊಹೆಯಿಂದ ಅನುಮಾನ ಮಾಡಿದ್ರಿಂದ ಊಹೆ ಯಾವತ್ತೂ ಸ್ಟ್ಯಾಂಡ್ ಆಗಲ್ಲ, ಅನುಭವ ಸ್ಟ್ಯಾಂಡ್ ಆಗೋದು. ಇದೆಲ್ಲ ಇನ್ನೊಬ್ಬರ ಅನುಭವ ಅನ್ನೋದು ಏನ್ ಮಾಡಿದ್ರು ಆಗಲ್ಲ. ಅವ್ರ ನಿದ್ದೆಯನ್ನು ಕನಸನ್ನು ಇನ್ನೊಬ್ಬರದ್ದು ನೋಡ್ತಾರೆ ಹೊರತು ಅವ್ರದ್ದು ನೋಡ್ಕೊಳ್ಳಲ್ಲ. ಆರೋಗ್ಯ ಇತ್ಯಾದಿ ವಿಚಾರವನ್ನು ನೋಡಿ ಇನ್ನೊಬ್ಬರದ್ದು ಎಕ್ಸ್ಪ್ಲೇನ್ ಮಾಡ್ತಾರೆ ಹೊರತು ತಮಗಾಗಿದ್ದಕ್ಕೆ ತಾವು ಹೇಳ್ಬಹುದು, ಇನ್ನೊಬ್ಬರದಕ್ಕೆ ಅಂತ ಹೇಳ್ತಾರೆ ಅವರು. ಏನದು ಅದು ಸರಿಯಾಗಿದೆ ಅನ್ನೋದೇನಿದೆ ಅದನ್ನ ರೀತಿ ಕಾಕತಾಳೀಯವೇ ಹೊರತು ಡಾಕ್ಟರ್ಗಳ ಕಾರಣ ಇನ್ಯಾವುದು ಕಾರಣ ಅಲ್ಲ. ನಿಮ್ ಇದಾಗ್ಬೋದು, ಡಾಕ್ಟ್ರು ಒಂದು ಅನೇಕ ಪಾರ್ಟ್ ಒಂದು ಭಾಗ ಅಂತ ಅನ್ಕೋಬಹುದು. ಕರ್ಮ ಕಾರಣ, ಕಾಲ ಕಾರಣ, ದೈವ ಕಾರಣ, ದೇಶ ಕಾರಣ, ಡಾಕ್ಟ್ರು ಕಾರಣ ಆಗ್ಬೋದು. ಯಾವುದು ಅಂತ ಇದು ಮಾಡಕ್ಕೆ ಆಗಲ್ಲ ಗುರುಗಳೇ. ಈಗ ನಾವು ನಮ್ಮ ಈ ಸೈನ್ಸ್ ಅಲ್ಲಿ ಈ ಥಿಯರಿ ಆಫ್ ಎವಲ್ಯೂಷನ್ ಅಂತ ಒಂದು ಇದು ಅಂದ್ರೆ ಥಿಯರಿ ಆಫ್ ಎವಲ್ಯೂಷನ್ ಅಂತ ಕಲ್ತಿದೀವಿ. ಥಿಯರಿ ಆಫ್ ಎವಲ್ಯೂಷನ್ ಅಂತ ಡಾರ್ವಿನ್ ಅನ್ನೋ ಒಬ್ಬರು ಇವರು ಸೈಂಟಿಸ್ಟ್. ಅಂದ್ರೆ ನಾವೆಲ್ಲ ಬಂದಿದ್ದು ನಮ್ಮ ಅಂದ್ರೆ ಈ ಪೂರ್ವಜ್ಞರಿಂದ. ಸೊ ಅದು ಬಂದು ಈ ವೇದಿಕ್ ಸೈನ್ಸ್ ಬಂದು ಯಾವ ತರ ಅಲ್ಲಪ್ಪ, ಡಾರ್ವಿನ್ ಅಲ್ಲ ನಮ್ಮ ಅಜ್ಜ ಹುಟ್ಟಿದ್ದೆ ನಮ್ಮ ಅನುಭವ ಇಲ್ಲ, ನಮ್ಮ ಅಪ್ಪ ಹುಟ್ಟಿದ್ದೆ ಅನುಭವ ಇಲ್ಲ, ನಾವು ಹುಟ್ಟಿದ್ದೆ ಅನುಭವ ಇಲ್ಲ. ಈ ಮಂಗಣ್ಣ ಹುಟ್ಟಿದ ಅನುಭವ ಇದೆ ನಿಮ್ಗೆ? ಏನ್ ಹೇಳ್ತಿದ್ದೆ? ನೀ ಹುಟ್ಟಿದ ಅನುಭವ ಇದೆ ನಿಮ್ಗೆ? ನೀ ಹುಟ್ಟಿದ್ದೆ ನಿಮ್ಗೆ ಅನುಭವ ಇದೆ ಮೇಲೆ ಮಂಗಣ್ಣ ಹುಟ್ಟಿದ್ದು ಏನ್ ಅರ್ಥ? ಮಂಗ ಹೇಳ್ಬೇಕು. ಒಬ್ಬ ಕೇಳಿದಂತೆ ಹುಡುಗ, ಅಪ್ಪ ಇವತ್ತು ಸ್ಕೂಲಲ್ಲಿ ನಮ್ಮ ಮೇಷ್ಟ್ರು ಮಂಗನಿಂದ ನಾವೆಲ್ಲ ಬಂದಿರೋದು ಅಂತ ಈ ರೀತಿ ಪಾಠ ಮಾಡಿದ್ರಪ್ಪ, ಹೌದನಪ್ಪ ಅಂತ ಕೇಳ್ದ. ಏನಪ್ಪ, ನಮ್ ತಂದೆ ಅಜ್ಜ ಮುತ್ತಜ್ಜ ಯಾರು ಮಂಗನ ಕಾಣಲಿಲ್ಲ, ನಿಮ್ ತಾಯಿ ಹತ್ರ ಹೋಗಿ ಕೇಳೋದು ಯಾರು ಇದ್ದೇ ಇರಬಹುದು ಅಪ್ಪ ಉತ್ತರ ಕೊಟ್ಟರು. ಯಾಕಂದ್ರೆ ಈ ಪ್ರಶ್ನೆ ಮಾಡ್ಬೇಕಾದ್ರೆ ನಿಮ್ ತಾಯಿ ಕಡೆ ಯಾರು ಇದ್ದು ಇರ್ಬಹುದು, ನನ್ ಕಡೆಲಂತೂ ಇಲ್ಲಪ್ಪ ಅಂತಂದಂತೆ ಅಪ್ಪ. ಏನ್ ಮಂಗನ ಹುಚ್ಚಾದ? ಯಾವ ಜಾತಿದು ಯಾವ ಜಾತಿ ಹುಟ್ಟಲ್ಲ, ಅದರದ್ದೇ ಜಾತಿ ಅದನ್ನೇ. ಇನ್ನೊಂದು ಜಾತಿ ಆಗ್ಬೇಕು, ಆ ಜಾತಿ ಹುಟ್ಟೋದೇ ಇಲ್ಲ, ಸಾಧ್ಯವೇ ಇಲ್ಲ. ಗುರುಗಳೇ, ಇದು ಇಂಥ ಜಗಳ ಬಂದು ಇದು ಸೈಂಟಿಸ್ಟ್ಗಳು ಮತ್ತೆ ಅದೇ ಇವ್ರಿಗೂನು ಒಂದು ಇದ್ದೇ ಇದೆ ಜಗಳ, ಇದೆ ಯಾವಾಗಿಂದನು. ಯಾವಾಗ ಜಗಳ ಇದೆ ಅಂತ ಆಯ್ತು ಅದೇ ಹೇಳುತ್ತೆ ಇದು ಸೈನ್ಸ್ ಅಲ್ಲ ಅಂತ. ಅನುಭವ ಆದ್ರೆ ಸೈನ್ಸ್ ಆಗಲ್ಲ, ಇದು ಜಗಳ ಆಗಲ್ಲ. ಇವು ಹಸಿವು ಒಂದೇ, ಬಿಸಿ ಇದೆ, ಬೆಂಕಿ ಬಿಸಿ, ಯಾರು ಜಗಳ ಮಾಡಲ್ಲ. ಬೆಂಕಿ ಬಿಸಿ ಎಲ್ಲರೂ ಒಪ್ಕೊಳ್ತಾರೆ. ಹಾಗೆ ಸಕ್ಕರೆ ಸಿಹಿ, ಯಾರು ವಾದ ಮಾಡಲ್ಲ. ವಾದ ಮಾಡಿದ್ರು ಅಂದ್ರೆ ಅದ್ರ ಬಗ್ಗೆ ಏಕಾಭಿಪ್ರಾಯ ಇಲ್ಲ ಅಂತ ಅರ್ಥ, ಅನುಭವ ಇಲ್ಲ ಅಂತ ಅರ್ಥ. ಅದೇ ಹೇಳುತ್ತೆ, ವಾದ ಮಾಡೋದು ಅನ್ನೋದೇ ಹೇಳುತ್ತೆ ಇದು ಅನುಭವ ಅಲ್ಲ, ಬರೀ ಲಾಜಿಕ್ಕು, ಬರೀ ತರ್ಕ. ಇರ್ಲಿ,
ಅಸತ್ಯ ನತು ತತ್ವತಃ ಏವ ಆತ್ಮನಃ ಜನ್ಮ ಯುಜ್ಯತೆ. ಅಷ್ಟೇ, ಇದು ನಿಜವಾಗಿಯೇ ಆತ್ಮದಿಂದ ಜನ್ಮ ಅಂತ ಹೊಂದಲ್ಲ. ಬೇಕಾದ್ರೆ ಸುಳ್ಳಾಗಿ ಮಾಯಾವಿಯಿಂದ ಮಾಯೆ ಹುಟ್ಟು ಹಾಗೇನೆ ಆ ಪರಮಾರ್ಥ ಸತ್ತಾದ ಆತ್ಮನಿಂದ ಈ ಮಾಯಾರೂಪವಾದಂತಹ ಜಗತ್ತು ತೋರುತ್ತೆ ಅನ್ಬೇಕಾದ್ರೆ ಹೇಳ್ಬೋದು. ಮಾಯಾರೂಪ ಜಗತ್ತು ತೋರುತ್ತೆ ಅನ್ಬೇಕು. ಜಗತ್ ನಿಜವಾಗಿ ಬಂದಿಲ್ಲ, ಜಗತ್ ನಿಜವಾಗಿ ಇಲ್ಲ. ಜಗತ್ತೆಂಬುದು ಅದನ್ನ ಕಲ್ಪಿತವಾದ ಪದಾರ್ಥ. ಆ ಜಾ ತೆಗೆದ್ಬಿಟ್ರೆ ಅದನ್ನ ಗತ್ ಮಾಡಲ್ಲ. ಆ ಜಗತ್ತಿನ ಜಾ ಇದೆಯಲ್ಲ, ಹುಟ್ಟಿದೆ ಅನ್ನೋ ಭಾವ ಹಠ, ಅದನ್ನ ಅದು ಗತ್ ಮಾಡ್ತಾ ಇದೆ. ನಾನು ಇದೀನಿ ಅಂತ ಇದೆ. ಅದ ಜತ್ತ ತೆಗೆದ್ಬಿಡಿ, ಇನ್ನು ಅದು ಗತ್ತು ಹೊರಟೋಗ್ಬಿಡುತ್ತೆ. ಅದು ಗತ್ತಿರೋದು ಅದಕ್ಕೆ. ಅಥವಾ ಇನ್ನೊಂದು ಅರ್ಥ ಮಾಡ್ತಾರೆ, ಸತಃ ವಿದ್ಯಮಾನಸ್ಯ ವಸ್ತುನಃ. ಷಷ್ಠಿ ಇವಾಗ ಸತಃ ವಿದ್ಯಮಾನಸ್ಯ ವಸ್ತುನಃ ರಜ್ವಾದೇಹೇ ಸರ್ಪಾದಿವತ್ ರಜ್ವಾದೇಹೇ ಸರ್ಪಾದಿವತ್ ಮಾಯಾ ಜನ್ಮ ಯುಜ್ಯತೆ ನತು ತತ್ವತಃ. ಮಾಯಯಾ ಜನ್ಮ ಯುಜ್ಯತೆ ತತ್ವತಃ. ಯಥಾ ತಥಾ ಅಗ್ರಾಹ್ಯಸ್ಯಾಪಿ ಸತ ಏವ ಆತ್ಮನಃ ತಥಾ ಅಗ್ರಾಹ್ಯಸ್ಯಾಪಿ ಸತಃ ಏವ ಆತ್ಮನಃ ರಜ್ಜು ಸರ್ಪವತ್ ಜಗದ್ರೂಪೇಣ ರಜ್ಜು ಸರ್ಪವತ್ ಜಗದ್ರೂಪೇಣ ಮಾಯಾ ಜನ್ಮ ಯುಜ್ಯತೆ ಮಾಯಯಾ ಜನ್ಮ ಯುಜ್ಯತೆ ನತು ತತ್ವತ ಏವ ತತ್ವತಃ ಏವ ಅಜಸ್ಯ ಆತ್ಮನಃ ಜನ್ಮ. ಅಜಸ್ಯ ಆತ್ಮನಃ ಜನ್ಮ. ಒಳ್ಳೆ ಚೇಂಜ್ ಮಾಡಕ್ ಆಗದೆ ಇರುವಂತ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡು. ಬದಲಾವಣೆ ಮಾಡಕ್ಕೆ ಆಗಬಾರ್ದು. ಅಥವಾ ಎರಡನೇ ಅರ್ಥ, ಮೊದಲು ಪಂಚಮಿ ಭಕ್ತಿ ಬಿಟ್ಟು ಸತ್ತಿನಿಂದ ಮಾಡಿದ್ರು. ಇವಾಗ ಸತ್ತಿಗೆ ನಿಮಿತ್ತ ಕಾರಣ ಮಾಡಿದ್ರು. ಇವಾಗ ಉಪಾದಾನ ಕಾರಣ. ಸತ್ತನ್ನೇ ಜಗತ್ತು ಅಂತಿದ್ದೀರಾ ಕಣ್ರಿ. ಸತ್ಯ ಜಗತ್ತಾಗಿ ತೋರ್ತಿರೋದು. ಸತಃ ವಿದ್ಯಮಾನಸ್ಯ ವಸ್ತುನಃ, ಇರುವಂತಹ ಪರಮಾರ್ಥವಾಗಿರೋ ವಸ್ತು ಹೇಗೆ ಹಗ್ಗವೇ ಹಾವಾಗಿ ತೋರುತ್ತೋ, ಹಗ್ಗದಿಂದ ಹಾವು ಬಂದಿಲ್ಲ. ಹಗ್ಗವನ್ನ ಸರಿಯಾಗಿ ಅರಿದೇ ಇದ್ದಾಗ ನಸುಗತ್ತಲೆಯಲ್ಲಿ ತಪ್ಪಿರುವಿಕೆಯಿಂದ ಹಾವಾಗಿ ತೋರುತ್ತೋ, ಹಾಗೆ ಪರಮಾರ್ಥ ವಸ್ತುವು ಇರೋ ಹಾಗೆ ನೀವು ಇರೋ ಹಾಗೆ ಅರಿದೇ ಇದ್ದಾಗ, ಅದು ಉಪಾಧಿಯಿಂದ ನೋಡಿದಾಗ ಅದೇ ಜಗತ್ತಾಗಿ ತೋರುತ್ತೆ. ಅವಾಗ ಏನಾಯ್ತು, ಹಗ್ಗ ಹಾವುದು ಹೇಗಲ್ಲ, ಎರಡಿಲ್ವೋ. ಪರಮಾರ್ಥ ಸತ್ತು ಜಗತ್ತು ಎರಡಲ್ಲ, ಎರಡಿಲ್ಲ. ಅಲ್ಲಿ ಪರಮಾರ್ಥವಾದ ಸತ್ತೇ ಎಂದೆಂದಿಗೂ ಬದಲಾವಣೆ ಆಗದಿರೋ ಪರಬ್ರಹ್ಮವೇ ಅದು ಮಾಯಿಂದ ಹುಟ್ಟತ್ತೆ, ಮಾಯಿಂದ ತೋರ್ಕೊಳತ್ತೆ ಅನ್ನೋದು ಹೊಂದತ್ತೆ ಹೊರತು ನಿಜವಾಗಿ ಹುಟ್ಟತ್ತೆ ಉಂಟಾಗತ್ತೆ ಅನ್ನೋದು ಹೊಂದಲ್ಲ. ಯಾಕೆಂದ್ರೆ ಯಾವಾಗಲೂ ಅಗ್ರಾಹ್ಯ, ಅದು ಯಾವ ಕಾರಣಕ್ಕೂ ಗೋಚರವಲ್ಲ, ಯಾವ ಪ್ರಮಾಣಕ್ಕೂ ಗೋಚರವಲ್ಲ. ಹಾಗೇ ಇದ್ದುಕೊಂಡ ಆತ್ಮನಿಂದ ರಜ್ಜುವಿನಿಂದ ಸರ್ಪ ಬರುವ ಹಾಗೇನೆ ಜಗದ್ರೂಪೇಣ ಆಭಾತಿ, ಜಗದ್ರೂಪೇಣ ಯುಜ್ಯತಿ, ಮಾಯಾ ಜಗದ್ರೂಪವಾಗಿ ತೋರ್ಕೊಳತ್ತೆ. ಅಂದ್ರೆ ಪರಮಾರ್ಥ ಜಗದ್ರೂಪವಾಗಿ ತೋರುತ್ತೆ ಅಂದ್ರೆ, ಪರಮಾರ್ಥದಲ್ಲಿ ನಾವು ಮುಳುಗಿದೀವಿ ಅಂದ್ರೆ ಜಗತ್ ತೋರಕ್ಕೆ ಕಾರಣ ಇಲ್ಲ. ಹಗ್ಗದಲ್ಲಿ ನೋಡ್ತಾ ಇದ್ದ ಹಾವು ಕಾಣಲ್ಲ ಅಷ್ಟೇ. ಹಗ್ಗದಲ್ಲಿ ಹಾವು ತೋರ್ತಾ ಇದೆ ಅಂದ್ರೆ ಹಗ್ಗ ಮರೆ ಮಾಚಿಕೊಂಡು ಹಾವನ್ನು ಕಲ್ಪಿಸ್ಕೊಂಡು ಹಾವಿದೆ ಅಂತ ಹೆದರ್ಕೊಂಡು ಓಡೋದಕ್ಕೋ ನಡ್ಗೋದಕ್ಕೋ ಶುರು ಮಾಡ್ತಿದ್ದಾನೆ. ಹಗ್ಗವನ್ನೇ ಕಂಡ ಅಂದ್ರೆ ಅದೇ ಮಹಿಮೆ ಆಗ್ಬಿಡುತ್ತೆ. ನೀವು ಎಪ್ಪ ಏನು ಮರ ಈ ಹಗ್ಗ ಹೆಂಗ್ ಕಾಣ್ತ ನೋಡು ಅಂತ ಸಂತೋಷಕ್ಕೆ ಕಾರಣ ಆಗುತ್ತೆ, ಆಶ್ಚರ್ಯಕ್ಕೆ ಕಾರಣ ಆಗುತ್ತೆ. ಯಾವ ಜಗತ್ತು ಭಯಕ್ಕೆ, ದುಃಖಕ್ಕೆ, ಕಷ್ಟಕ್ಕೆ, ಅನರ್ಥಕ್ಕೆ ಕಾರಣವಾಗ್ತಾ ಇದೆಯೋ ಅದೇ ಜಗತ್ತು ಆತ್ಮರೂಪದಿಂದ ಕಂಡದ್ದಾದ್ರೆ ವಿಭೂತಿ ಆಗ್ಬಿಡುತ್ತೆ. ನನ್ನದೇ ವಿಭೂತಿ. ಕಾಲಾಕಾಶವು ನಾನ್ ಮೇನ್, ಕಾಲಾಕಾಶದಳು ನಾನ್ ಅಂತ ಸ್ವಾಮಿ ಮಾಡಿದೆ. ಕಾಲಾಕಾಶವೂ ನಾನೇ, ಕಾಲಾಕಾಶದಲ್ಲೂ ನಾನೇ, ಕಾಲಾಕಾಶದಲ್ಲಿ ಮೀರಿದ ಪರತತ್ವವು ನಾನೇ. ಎಲ್ಲವೂ ನಾನಾಗಿ ತೋರ್ತಿರೋದು. ನನ್ ಬಿಟ್ಟು ಯಾವುದಕ್ಕೂ ಎಂಟಿಟಿ ಇಲ್ಲ, ಅಸ್ತಿತ್ವ ಇಲ್ಲ. ಹೇಗೆ ಮಣ್ ಬಿಟ್ಟು ಗಡಿಗೆ ತೋರಲ್ವೋ, ನನ್ನನ್ ಬಿಟ್ಟು ಜಗತ್ ತೋರಲ್ಲ. ನಾನ್ ಡಿಸ್ಕನೆಕ್ಟ್ ಆದೆ, ಪ್ರಪಂಚ ತೋರಿಸು ನೋಡ ತಾಕತ್ತಿದ್ರೆ. ಓಹ್ ನೀನಿದೆ ನಾಯಿ ಬಗ್ಗೆ ದೇವಲೋಕ ಹಾಳಾಯ್ತು ಅಂತ ಇದೆ, ನೀವಿದೆ ಅಂತ ಜಗತ್ತಿರಲ್ವಾ, ಬೇಕಾದ್ರೆ ನೀನ್ ಸಾಯಿ, ನಾವಿದ್ದೇ ಇರ್ತೀವಿ ಅಂತ. ಅಲ್ಲ ಕಡೆ ನಾನು ಸಾಯ್ಬೇಕಾಗಿಲ್ಲ, ನಾನು ಅರಿವನ್ನು ಡಿಸ್ಕನೆಕ್ಟ್ ಮಾಡಿದಾಗ ನೀನು ಇರಲ್ಲ. ನಾನೇ ಸಾಯ್ಬೇಕು. ಸಾಯೋದು ಸಾಯದೇ ಇದ್ದವನ್ಗೆ ಸಾಯು ಅಂತ ಅಂತೀಯ. ಸಾಯೋದು ದೇಹಕ್ಕೆ ಹೇಳ್ಬೇಕಷ್ಟೆ. ನನ್ನ ಅರಿವಿಲ್ಲ, ನಿದ್ದೆ ಹೋದ್ರೆ ಸಾಕಪ್ಪ. ಎಚ್ಚರವೂ ಇಲ್ಲ, ಕನಸು ಇಲ್ಲ, ಪ್ರಪಂಚವೂ ಇಲ್ಲ, ನಾಮ ಇಲ್ಲ, ರೂಪ ಇಲ್ಲ, ಕಾರ್ಯ ಇಲ್ಲ, ದೇಶ ಇಲ್ಲ, ಏನೂ ಇಲ್ಲ. ಹಾಗೆ ಇದೇನು ಅರಿವೇ ಪ್ರಮಾಣವಾದಾಗ ಅರಿವು ಡಿಸ್ಕನೆಕ್ಟ್ ಇದಾಯ್ತು, ಬಿಡ್ರಾಯ್ತು, ಡಿಸ್ಕನೆಕ್ಟ್ ಆಯ್ತು ಅಂದ್ರೆ ಇಲ್ಲ. ಅದು ನಾವು ಹೆದರ್ಕೊಂಡ್ಬಿಡ್ತೀವಿ. ನಾವು ನಿದ್ದೆ ಮಾಡ್ತಾ ಇದ್ದೆ, ಕೆಲಸ ನೋಡ್ತಿದ್ರೆ ಎಚ್ಚರವೇ ಇಲ್ಲ, ಮನೆಯೇ ಇಲ್ಲ, ಹೆಂಡತಿ ಮಕ್ಕಳಿಲ್ಲ ಅಂದ್ರೆ ಹಾಗಾದ್ರೆ ನಿದ್ದೆ ಮಾಡೋದೇ ಬೇಡ. ನಿದ್ದೆ ಮಾಡೋದು ಬೇಡ ಅಂದ್ರೆ ನಿದ್ದೆ ಬರದೇ ಇರಲ್ಲ. ಅದು ಪ್ರಕೃತಿಯೇ ಹೊರತು ಪ್ರಕೃತಿಯನ್ನು ಚೇಂಜ್ ಮಾಡಕ್ಕಾಗಲ್ಲ. ಯಾವ್ದು ಪ್ರಕೃತಿ, ಯಾವ್ದು ಇಲ್ಲ ಅನ್ನೋದು.
ಎಚ್ಚರವೂ ಇಲ್ಲ, ಪ್ರಪಂಚವೂ ಇಲ್ಲ, ನಾಮರೂಪವೂ ಇಲ್ಲ ಅಂದ್ರೆ ಪ್ರಕೃತಿ. ಅದನ್ನ ತಿಪ್ಪಲಾಗ ಹೊಡೆದು ಇದೇನ್ ಮಾಡಕ್ಕಾಗಲ್ಲ. ನೀನು ಅವಿದ್ಯೆಯಿಂದ ಹಠ ಮಾಡ್ಕೊಂಡು ಇದೇನ್ ನೀವು ಅನ್ಬೋದು, ತೋರಿಸ್ಬೋದು, ಇದೇನ್ ಮಾಟ ಮಾಡ್ಬೋದು. ಅನುಭವ ಪಾಠ ಕೇಳಿದ್ರೆ ಅನುಭವ ಒಂದೇ ಹೊಡೆದಕ್ಕೆ. ಒಂದು ಕಲ್ ಸ್ಲೇಟ್ ಬರುತ್ತೆ, ಅದ್ಮೇಲೆ ಹೀಗೆ ಬರೀತಾರೆ, ಆಮೇಲೆ ಆ ಪೇಪರ್ ಎತ್ತು ಬಿಟ್ರೆ ಬರೆದಷ್ಟು ಅಳಿಸೋಗ್ಬಿಡುತ್ತೆ, ಮತ್ತೆ ಅಲ್ಲಿ ಹಾಕೊಂಡು ಮತ್ತೆ ಬರೀತಾರೆ ಅದ್ರಲ್ಲಿ. ಅಲ್ಲ ಆಮೇಲೆ ಪ್ಲಾಸ್ಟಿಕ್ ಪೇಪರ್ ಮೇಲೆ ಅಡಿಗಡೆ ಕಾರ್ಬನ್ ಶೀಟ್ ತರ ಇರುತ್ತೆ. ಈ ಎಲ್ಲ ಒಂದು ಶ್ಲೋಕ, ಒಂದು ಪದ್ಯ ಬರೀತಾರೆ, ವಿಷಯ ಬರೀತಾರೆ. ನೋಡಿದ್ಮೇಲೆ ಆಯ್ತಾ ಆ ಪೇಪರ್ ಎತ್ತು ಬಿಟ್ರೆ ಹಾಗೆ ಅರಿವನ್ನು ಎತ್ತು ಬಿಟ್ಟೆ ಅಂದ್ರೆ ಪ್ರಪಂಚವೇ ಇಲ್ಲ. ಕನಸಿಂದ ಎಚ್ಕೊಬಿಟ್ಟೆ ಅಂದ್ರೆ ನಾನು ಮಾತ್ರ ಇದ್ದೇ ಇರ್ತೇನೆ, ನನ್ನ ಸ್ವರೂಪಕ್ಕೆ ಚ್ಯುತಿಯೇ ಇಲ್ಲ. ಅದು ನಾನು ಅಂದ್ರೆ ನಾನು ಅಂದ್ಕೊಂಡೆ ನಾನಲ್ಲ, ನಾನು ಆಗಿರುವ ನಾನು. ಅದು ಡೂಪ್ಲಿಕೇಟ್ ನಾನು ಒಬ್ಬ ಇದ್ದಾನೆ, ಮೋಸಗಾರ. ಅಹಂ ಪ್ರತ್ಯಯ ಗಮ್ಯನಾದ ಆತ್ಮ ಜೀವ ಅದಲ್ಲ. ಅಹಂ ಪ್ರತ್ಯಯ ಕರ್ತೃ ವ್ಯತಿರೇಕೇಣ ತತ್ಸಾಕ್ಷಿ ಸಮಃ ಕೂಟಸ್ಥ ನಿರ್ವಿಶೇಷ ವಿಧಿಕಾಂಡೆ ತರ್ಕ ಸಮಯೇವ ನಕೇನಚಿತ್ ಅಧಿಗತ ಸರ್ವಸ್ಯ ಆತ್ಮ ಅಂತ ಸೂತ್ರ ಭಾಷೆಗೆ ಬರುವಾಗ ಆ ಆತ್ಮನ ಯಾರಿಗೂ ಸಿಕ್ಕಿಲ್ಲ. ಎಲ್ಲರೂ ಕಲ್ಪನೆಯಲ್ಲೇ ಮುಳುಗ್ಬಿಟ್ಟಿದ್ದಾರೆ, ಕಲ್ಪನಾ ಲೋಕದಲ್ಲೇ ಇದ್ದಾರೆ, ತೋರಿಕೆಯಲ್ಲಿ ಮುಳುಗ್ಬಿಟ್ಟು ತೋರಿಕೆಯಲ್ಲೇ ಇದು ಅದೇ ಸತ್ಯ ಅನ್ಕೊಂಡು ಸುಳ್ಳಿನ ಜಗಬಿದು ಸುಳ್ಳಿನ ಸಂತೆಯು, ಸುಳ್ಳಿನ ಸಂತೆ ಅದೇಗೆ ಬೊಬ್ಬೆ ಇಡ್ತಾ ಇದ್ದಾರೆ. ಅಯ್ಯೋ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಿ ಏನ್ ಮಾಡ್ತಿದ್ದಾರೆ. ಅಗ್ರಾಹ್ಯವಾಗಿರುವಂತಹ ಸ್ವರೂಪವಾಗಿದ್ದರೂ ಅದೇ ಆತ್ಮನಿಂದಲೇ ಹಗ್ಗದಿಂದ ಹಾವು ತರುವ ಹಾಗೆ ಜಗದ್ ರೂಪದಿಂದ ಮಾಯಿಂದ ಜನ್ಮವಾಗತ್ತೆ ಹೊರತು ನಿಜವಾಗಿಯೂ ಸತ್ಯವಾಗಿಯೂ ಅಜವಾದ ಆತ್ಮನಿಗೆ ಜಾ ಬರಲ್ಲ. ಅಜ ಅಂದ್ಬಿಟ್ಮೇಲೆ ಅಜ ಜ ಹೆಂಗಾಗತ್ತೆ? ಅಜತ್ವಕ್ಕೆ ಜತ್ವ ಬರೋದೇ ಇಲ್ಲ. ಅಜ ಅಜನಾಗೇ ಇದ್ದಾನೆ. ಈ ಮಧ್ಯದಲ್ಲಿ ಇದಲ್ಲ, ಈ ಮೀಡಿಯೇಟರ್ ಎಲ್ಲಾ ಕಡೆ ದಲ್ಲಾಳಿಗಳು ಮೋಸ ಮಾಡ್ತಾರೆ. ಈ ಅವಿದ್ಯೆ ಮೀಡಿಯೇಟರ್ ಇದೆಯಲ್ಲ, ಅದು ನಮ್ಮನ್ನ ಬಹಳ ಮೋಸ ಮಾಡ್ತಿರೋದು, ಗೊತ್ತೇ ಆಗ್ತಿಲ್ಲ. ಅವಿದ್ಯೆಗೆ ಸಿಕ್ಕಾಕೊಂಡು ನಾವು ಈಗ ಮೋಸ ಹೋಗ್ತಾ ಇದೀವಿ. ನಮ್ಗೆ ಅರ್ಥವಾಗೋದಕ್ಕೆ ಮಹಾತ್ಮ ಬೇಕು. ಯಾಜ್ಞವಲ್ಕ್ಯ ಅಂತ ಮಹಾತ್ಮ ಸಿಕ್ಕೊಂಡಾಗ ಅವ್ರು ತಿಳಿಸ್ಕೊಟ್ಟಾಗ ಓ ಹೌದಲ್ವೇ, ಇಲ್ಲಿ ನಾವು ಮೋಸ ಹೋಗಿದ್ದೀವಿ, ಎಲ್ಲಿ ತಪ್ಕೊಂಡಿದೀವಿ ಅಂತ ಗೊತ್ತಾಗ. ಈ ಕೂಡ್ಕಲಿಯೋ ಲೆಕ್ಕದಲ್ಲೇ 5-6 ಸ್ಟೆಪ್ ಇರುತ್ತಲ್ಲ, ಯಾವುದೋ ಒಂದು ಜಾಗ ತಪ್ಪಾಗ್ಬಿಟ್ರೆ ಸಾಕು, ಮುಂದೆ ಎಲ್ಲ ತಪ್ಪಾಗ್ತಾನೆ ಹೋಗುತ್ತೆ. ಯಾಕೆ ತಪ್ಪಾಯ್ತು ಗೊತ್ತೇ ಆಗೋದಿಲ್ಲ. ಅದು ಎಲ್ಲೋ ಒಂದಾಗಿ ಮಿಸ್ಟೇಕ್ ಆಗಿರುತ್ತೆ. ಹಾಗೆ ಈ ಅವಿದ್ಯೆ ಅನ್ನೋದು ಕಣ್ಣಿಗೆ ಕಾಣದೆ ಗೋಚರವಾಗಿದೆ, ಗುಪ್ತವಾಗಿದ್ಬಿಟ್ಟು ಆಟ ಆಡಿಸ್ತಾ ಇದೆ. ಹೆಂಗೆ ನೋಡು, ಹೆಂಗ್ ಕುಣಿತಾ ಇದೆ ಪ್ರಪಂಚ, ಎಷ್ಟು ಚೆನ್ನಾಗಿದೆ, ಹೋಗೋ ನೋಡು, ಇಲ್ಲಿ ಕೂತ್ಕೋಬೇಡ ಕಣೋ, ಎಷ್ಟು ಜನ ಸೇರಿದ್ದಾರೆ, ಪೆದ್ದ ಕಣ, ಹೋಗೋ MG ರೋಡ್ಗೆ ಹೋಗೋ, ಹೇಗಿದೆ ನೋಡು, ಅಂಗಡಿ ಬೀದಿ ನೋಡು, ಎರಡು ಕಣ್ ಸಾಧನ ನೋಡಕ್ಕೆ ಅಂತ ಹೇಳಿ ವಿದ್ಯೆ ಕಚ್ಚಿಡ್ ದಬ್ಬತ್ತೆ ಇವನನ್ನ. ಹೌದಾ ಅಂತ ಹೇಳ್ಬಿಟ್ಟು ಓಲೋನು ಆಟೋನು ಮಾಡ್ಕೊಂಡು ಹೋಗ್ತಾನೆ. ಪೆದ್ಮುಂಡೆದು ನೋಡಿ ಸಂಜೆವರು ಸುಸ್ತಾಗಿ ಹೇಳ್ತಾ ಇಲ್ಲ, ಮತ್ ಬಂದು ಮಲ್ಕೋತಾನೆ. ಇವನೇ ಬೇಕು ಮತ್ತೆ, ಇವನಲ್ಲದೆ ಇನ್ಬಿಟ್ಟು ಇನ್ನೆಲ್ಲೂ ಹೋಗಾಗೋದೇ ಇಲ್ಲ. ಈ ಆತ್ಮನಲ್ಲೇ ಬರಬೇಕು, ಆತ್ಮನಲ್ಲೇ ವಿಶ್ರಾಂತಿ ಆಗ್ಬೇಕು, ಮತ್ ಓಡಬೇಕು. ಯಸ್ಯ ಪುನಃ ಪರಮಾರ್ಥ ಸತ್ ಅಜಂ ಆತ್ಮತತ್ವಂ ಜಗದ್ರೂಪೇಣ ಜಾಯತೆ ವಾದಿನಃ ನಹಿ ತಸ್ಯ ಅಜಂ ಜಾಯತೆ ಇತಿ ಶಕ್ಯಂ ವಕ್ತುಂ ವಿರೋಧಾತ್. ಯಸ್ಯ ವಾದಿನಃ ಅಂತ, ಯಾವ ವಾದಿಗೆ ತಪ್ಪ ಇದೆಯಾ? ಶಕ್ತಿ ಆಗಿದೆಯಾ? ತಾವತ್ತಿದೆಯಂತೆ, ಶಕ್ತಿ ಆಗಿದೆಯಂತೆ, ತಾವತ್ ಹೊಡೀರಿ. ಶಕ್ಯಂ ಅಷ್ಟೇ ಸಾಕು, ಶಕ್ತಿಯಂ ಇಲ್ಲ, ತಾವತ್ತಿಲ್ಲ. ಯಾವ ಅದ್ವೈತವಾದಿಯ ಪ್ರಕಾರವಾಗಿ ಎಲ್ಲವೂ ಪರಮಾರ್ಥ ಸತ್ತೆ, ಅದು ಅಜವೇ, ಅದೇ ಆತ್ಮತತ್ವ. ಆತ್ಮೈವ ಆತ್ಮತತ್ವಂ, ಆತ್ಮನಿಗೊಂದು ತತ್ವ ಅಲ್ಲ, ಆತ್ಮನ ತತ್ವ ಅಲ್ಲ, ಆತ್ಮನೇ ತತ್ವ. ಅಭೇದೋಪಚಾರ ಅದು ಆತ್ಮ ತತ್ವ. ಅದು ಆತ್ಮನ ಸ್ವರೂಪನೇ. ಆತ್ಮ ಅಂದ್ರೆ ಎಲ್ಲವನ್ನೂ ತುಂಬಿಕೊಂಡ, ಎಲ್ಲಕ್ಕೂ ಒಳಗಿರುವ ಅತ್ಯಂತ ಪ್ರಿಯತಮನಾದ ಒಂದು ಪರಮಾರ್ಥ ತತ್ವಕ್ಕೆ ಆತ್ಮ. ಯಚ್ಚಾಪ್ನೋತಿ ಯದಾದತ್ತೆ ಯಚ್ಚಾತ್ಯ ವಿಷಯಾನಿಹ ಯಚ್ಚಾಸ್ಯ ಸಂತತೋ ಭಾವ ತಸ್ಮಾದ್ ಆತ್ಮೇತಿ ಕೀರ್ತ್ಯತೆ ಅಂತ ಪುರಾಣ ವಾಕ್ಯ. ಅದು ಆತ್ಮತತ್ವ ಏನುಂಟು ಅದು ಜಗದ್ರೂಪೇಣ ಜಾಯಿದೆ. ಇಲ್ಲೇ ನಮ್ಗೆ ಎರಡು, ನಾನ್ ಜಗತ್ತಾಗಿದ್ದೀನೇನ್ರಿ, ನಾನು ಪ್ರಪಂಚನ, ನನ್ನಿಂದ ಹುಟ್ಟಿದ ಸೂರ್ಯ ಚಂದ್ರ ನಕ್ಷತ್ರ ಭೂತಗಳು ಏನು ನಮ್ಗೆ ಹುಲ್ಕಟ್ಟಿ ಸೃಷ್ಟಿ ಮಾಡಕ್ಕಾಗಲ್ಲ. ಅಯ್ಯೋ ನಾನು ನೀನ್ ಅನ್ಕೊಂಡು ನಾನಲ್ಲ ಕಣೋ, ನೀನು ಆಗಿರೋ ನಾನಿಂದ. ನಾನಿನ್ನೇನು ಎರಡು ನಾನಿದ್ದೀನ? ಹೌದು, ಒಂದು ಡೂಪ್ಲಿಕೇಟ್ ನಾನು, ಒಂದು ಒರಿಜಿನಲ್ ನಾನು ಇದೆ. ಆ ಡೂಪ್ಲಿಕೇಟ್ ನಾನನ್ನೇ ನಾನು ಅನ್ಕೊಂಡಿದ್ರಿಂದ ನಿಂಗೆ ಒರಿಜಿನಲ್ ನಾನು ಸಿಗ್ತಾ ಇಲ್ಲ. ಡೂಪ್ಲಿಕೇಟ್ ನಾನು ಬಿಡು,
ಆ ಒರಿಜಿನಲ್ ನಾನು ಸಿಗ್ತಾನೆ. ಆ ಡೂಪ್ಲಿಕೇಟ್ ನಾನಲ್ಲೇ ಮುಳುಗಿಬಿಟ್ಟು ಅದ್ರ ಆಟ ಅಂತ ಆಡ್ಕೊಂಡು ಕುಯ್ಯೋ ಮುರಿಯೋ ಅಂದ್ಕೊಂಡಿದ್ದೆ, ನಾನೇನು ಮಾಡೋಕ್ಕಲ್ಲ. ಆ ಅಹಂ ಪ್ರತ್ಯಯ ಸುಳ್ಳಾದಂತಹ ಒಂದು ದೇವತಾ ಆಭಾಸ, ನೆರಳು ಹೇಗಿದೆಯೋ ಹಾಗೆ ಶುದ್ಧ ಚೈತನ್ಯದ ಆಭಾಸ ನಾನಾಗಿ ತೋರ್ತಾ ಇದೆ. ಅಲ್ಲಿ ಮಿಶ್ರಿತವಾಗಿದೆ, ಆತ್ಮಾನಾತ್ಮ ಮಿಶ್ರಿತವಾದ ರೂಪ ಅದು ನಾನು ಅನ್ನೋದು. ಆ ಮಿಶ್ರಿತವಾಗಿರೋ ನಾನೆಂಬ ಜಾಗದಲ್ಲಿ ಅನಾತ್ಮಾಂಶ ಇದಮಂಶವನ್ನು ಬಿಟ್ಕೊಂಡಾಗ ಕೇವಲವಾದ ಸ್ವರೂಪಾಂಶ ಸತ್ತಂಶ ಸಾಕ್ಷ್ಯಾಂಶ ಇದೆ. ಅದನ್ನು ಉಳಿಸ್ಕೊಂಡಾಗ ಅದು ಅಖಂಡವಾಗಿ ಪರಿಪೂರ್ಣವಾಗಿ ಅದ್ವಿತೀಯವಾಗಿ ಕೇವಲವಾಗಿರ್ತಕ್ಕದ್ದು. ಅದರಲ್ಲಿ ಯಾವ ಏರ್ಪೇರಿಲ್ಲ, ಯಾವ ವಿಕಾರ ಇಲ್ಲ, ಎಂಥದ್ದೂ ಇಲ್ಲ, ಯಾವ ಅದ್ವಿತೀಯವಾಗಿದೆ. ಅಂಥ ಆತ್ಮತತ್ವವು ಜಗದ್ರೂಪವಾಗಿ ಹುಟ್ಟತ್ತೆ ಇದೆ. ಹುಟ್ಟತ್ತೇನು ಅಂತ ಹೇಳೋರನ್ನು ಅನುವಾದ ಮಾಡ್ತಿರೋದು, ಅವ್ರು ಹುಟ್ಟತ್ತೆ ಅಂತ ಹೇಳಲ್ಲ. ಹುಟ್ಟತ್ತೆ ಅಂತ ಯಾರಂತಾರೋ ಈ ಆತ್ಮವೇ ಜಗದ್ರೂಪವಾಗಿ ಹುಟ್ಟತ್ತೆ ಅಂತಂತ ಅವನಿಗೆ ಅಜವಾದದ್ದು ಹುಟ್ಟತ್ತೆ ಅಂತ ಒಪ್ಕೊಳ್ಳೋದೇ ಇಲ್ಲ. ಇದೇ ಅಗ್ನಿ ತೋರತ್ತೆ ಅಂತಾನೆ. ಅದನ್ನ ವೇದಾಂತ ಪ್ರಕಾರ ಹುಟ್ಟು ಅಂದ್ರೆ ಕಲ್ಪನೆ ಅಂತ ಅರ್ಥ, ಕಾರಣ ಅಂದ್ರೆ ಕಲ್ಪನೆಗೆ ಆಧಾರ ಅಂತ ಅಷ್ಟೇ ಅರ್ಥ ಹೊರತು ಹುಟ್ಟು ಅನ್ನೋದು ಎಲ್ಲೂ ನಿಜವಾಗಿ ಇಲ್ವೇ ಇಲ್ಲ. ಕಲ್ಪನೆಯೇ ಹುಟ್ಟು, ಕಲ್ಪನೆಗೆ ಆಸ್ಪದ ಆಧಾರವೇ ಕಾರಣ. ಇದೇ ಕಾರ್ಯಕಾರಣ, ಬೇರೆ ಕಾರ್ಯಕಾರಣ ಇಲ್ಲ. ಹಾವು ಹುಟ್ಟು, ಹಗ್ಗವೇ ಕಾರಣ ಅಂದ್ರೆ ಹಾವೆಂಬ ಕಲ್ಪನೆಗೆ ಹಗ್ಗವೇ ಆಧಾರ ಅನ್ನೋಗೆ ನಿಮ್ಮ ಸ್ವರೂಪವೇ, ನಮ್ಮಗಳ ಸ್ವರೂಪವೇ, ಪರಮಾರ್ಥ ಚೈತನ್ಯ ಸ್ವರೂಪವೇ ಈ ತಪ್ಪಿರುವಿಕೆಯಿಂದ, ಇಂದ್ರಿಯ ದೃಷ್ಟಿಯಿಂದ, ಉಪಾಧಿ ದೃಷ್ಟಿಯಿಂದ ಜಗತ್ತಾಗಿ ವಿಚಿತ್ರವಾಗಿ ತೋರ್ತಾ ಇದೆ. ಇದನ್ನ ಯಾವಾಗ ನಾವು ಚೆನ್ನಾಗಿ ಅರ್ಥ ಮಾಡ್ಕೊತೀವೋ ಅವಾಗ ನಮ್ಮ ಕಡೆ ನಾವು ಗಮನ ಕೊಡ್ಬೇಕು, ತಿರುಗಬೇಕೆ ಹೊರತು ಪ್ರಪಂಚ ಕಡೆ ಹೋಗಬಾರ್ದು. ಪ್ರಪಂಚ ಕಡೆ ಎಷ್ಟು ಹೋದರೂ ಅಷ್ಟು ಮೋಸ, ಅಷ್ಟು ದಾರಿ ತಪ್ಪಿವೆ ಹೊರತು ಸತ್ಯ ಸಿಗಲ್ಲ. ಈಗ ಸತ್ಯ ಸಿಗಬೇಕೋ, ಸತ್ಯ ಹುದುಗಿರೋದು ನಮ್ಮೊಳಗೆ, ನಮ್ಮ ಹೃದಯದೊಳಗೆ ಸತ್ಯ ಹುದುಗಿದೆಯೇ ಹೊರತು ಪ್ರಪಂಚದಲ್ಲಿ ಸತ್ಯ ಹುದುಗಿಲ್ಲ. ಪ್ರಪಂಚ ಬರೀ ಇಲ್ಯೂಷನ್, ತೋರಿಕೆ, ಕಲ್ಪನೆ, ಭ್ರಾಂತಿ, ಮೋಸ. ಅಲ್ಲಿ ಹೋದ್ರೆ ಸಿಗಾಕೊಳ್ತೀವಿ. ಸತ್ಯ ಕಾಣ್ಕೋಬೇಕೋ, ನಿನ್ನೊಳಗೆ ನೀನು ನೋಡು, ನಿನ್ನೊಳಗೆ ಜಗವೆಲ್ಲ ಕಾಣು. ನಿನ್ನಲ್ಲೇ ನೋಡಿದೆ ಜಗತ್ತ ನನ್ನಲ್ಲೇ ಇದೆ ಕಾಣು. ಇಡೀ ಜಗತ್ತಿಗೆ ನಾನೇ ಆಸ್ಪದ ಆಧಾರ ಅಂತ. ಮತ್ತ ಪರತರನ್ನ ಕಿಂಚಿದಸ್ತಿ ಧನಂಜಯ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ ಅಹಂ ಸರ್ವಂ ಇದಂ ಸರ್ವಂ ಮೈ ಸರ್ವಂ ಸನಾತನೆ. ಅತ್ತ ಸರ್ವಂ ಅಹಂ ಸರ್ವಂ ಮೈ ಸರ್ವಂ ಸನಾತನೆ. ಅಜಾದ ಆ ಆತ್ಮತತ್ವವು ಹುಟ್ಟತ್ತೆ ಅಂತ ಹೇಳಕ್ ಆಗೋಲ್ಲ. ಯಾಕಾಗಲ್ಲ ಅಂದ್ರೆ ವಿರೋಧ. ಅಜ ಜ, ಅಜ ಅನ್ನೋದು ಹುಟ್ಟಿಲ್ಲದ್ದು, ಜ ಅಂದ್ರೆ ಹುಟ್ಟಿದ್ದು. ಹುಟ್ಟಿಲ್ಲದ್ದು ಹುಟ್ಟತ್ತೆ ಅಂದ್ರೆ ಅಜವಾದ ಜ ಆಗಲ್ಲ, ಜ ಆದ್ರೆ ಅಜವಾಗಲ್ಲ. ವಿರೋಧ ಅದು. ತತಃ ತಸ್ಯ ಅರ್ಥಾತ್ ಜಾತಂ ಜಾಯತೆ ಆಪನ್ನ. ಅವಾಗ ಏನ್ ಬೇಕಾದ ಅವನ ಪ್ರಕಾರ ಏನಾಗುತ್ತೆ ಕೊನೆಗೆ? ಹುಟ್ಟಿದ್ದು ಇದ್ದದ್ದೇ ಹುಟ್ಟಿದ್ದೇ ಹೀಗೆ ತೋರುತ್ತೆ ಅಂತ ಅನ್ಬೇಕಾಯ್ತು. ಹುಟ್ಟಿದ್ದೇ ಹೀಗೆ ತೋರ್ತಾ ಇದೆಪ್ಪ. ಹುಟ್ಟಿದ್ದೇ ಅಂದ್ರೆ ಇದ್ದದ್ದೇ ಅಂತ ಅರ್ಥ. ಇದ್ದದ್ದೇ ಹುಟ್ಟಿದ್ದು ಹುಟ್ಟಿರೋದಲ್ಲ, ಇರುವಂಥದ್ದೇ ಹೀಗೆ ತೋರುತ್ತೆ. ಜಾತಮ ಹುಟ್ಟತ್ತೆ ಅಂತ ಒಪ್ಕೊಂಡ್ರೆ ಹುಟ್ಟಿದ್ದು ಹುಟ್ಟತ್ತೆ ಅಂದ್ರೆ ಅದು ಹೊಂದಲ್ಲ. ತತಶ್ಚ ಅನವಸ್ಥಾ ಜಾತ ಜಾಯಮಾನತ್ವೇನ. ಹುಟ್ಟಿದ್ರಿಂದ ಹುಟ್ಟಿದ್ದು ಅಂತ ಆಮೇಲೆ ಹುಟ್ಟಿದ್ದಕ್ಕೆ ಇನ್ನೊಂದು ಇರ್ಬೇಕಲ್ಲ, ಇನ್ನೊಂದು ಹುಟ್ಟಿಸೋ, ಅದು ಹುಟ್ಟಿದ್ದಾಗಿರ್ಬೇಕು. ಹುಟ್ಟಿದ್ದರಿಂದಲೇ ಹುಟ್ಟುತ್ತಾ ಇದೆ ಅಂದ್ರೆ ಅವಾಗ ಅನವಸ್ಥೆ ಆಗ್ಬಿಡುತ್ತೆ. ಹುಟ್ಟದೇ ಇರೋದು ಯಾವುದೂ ಇಲ್ಲ ಅಂತ ಆದಾಗ ಹುಟ್ಟಿದ್ದರಿಂದ ಹುಟ್ಟತ್ತೆ ಅನ್ನೋದಕ್ಕೆ ಇಲ್ಲ, ಹುಟ್ಟಿದ್ದಾಗೆ ಇದೆ ಅನ್ಬೇಕು. ಹುಟ್ಟಿದ್ದರಿಂದ ಅದು ಪಂಚಮಿ ಷಷ್ಠಿ ಆಗಕ್ಕಾಗಲ್ಲ. ಅದು ಹುಟ್ಟಿದ್ರಿಂದ ಅಂತ ಆಮೇಲೆ ಹುಟ್ಟಲ್ಲಪ್ಪ. ಅದು ಹುಟ್ಟಾಗ್ಬಿಟ್ಟಿದೆ. ಗಡಿಗೆಯಿಂದ ಏನು ಹುಟ್ಟಲ್ಲಪ್ಪ, ಪೆನ್ನಿಂದ ಏನು ಹುಟ್ಟುತ್ತೆ, ಹುಟ್ಟಿದ್ರಿಂದ ಹುಟ್ಟಲ್ಲಪ್ಪ. ಇಲ್ಲದ್ರಿಂದ ಹುಟ್ಟಲ್ಲ, ಹುಟ್ಟಿದ್ರೂ ಹುಟ್ಟಲ್ಲ. ಇನ್ನು ಹುಟ್ಟದೇ ಇರೋದ್ರೂ ಹುಟ್ಟಲ್ಲ. ಹುಟ್ಟದೇ ಇರೋದ್ರೆ ಹುಟ್ಟದೇ ಹುಟ್ಟಲ್ಲ. ಯಾವುದು ಹುಟ್ಟೋದು ಹೊಂದೋದೇ ಇಲ್ಲ. ತಸ್ಮಾತ್ ಅಜಂ ಏಕಂ ಆತ್ಮತತ್ವಂ ಇತಿ ಸ್ಥಿತಂ ಸಿದ್ಧಂ. ಅದ ಏನಪ್ಪ ಕೊನೆಗೆ ತೀರ್ಮಾನ ಆಯ್ತು ಅಂದ್ರೆ ಹುಟ್ಟಿಲ್ಲದ್ದಾದ ಅದ್ವಿತೀಯವಾದ ಆತ್ಮತತ್ವ ಒಂದೇ ಇರ್ತಕ್ಕದ್ದು, ಅದೊಂದೇ ಪರಮಾರ್ಥ ಅನ್ನೋದು ಸಿದ್ಧವಾಯ್ತು. ನಮಗೆ ಎಷ್ಟು ಶಾಬ್ದಜ್ಞಾನವಾಗಿ ಅನಿಸ್ತಾ ಇದೆ. ಒಂಥರ ಯುಕ್ತಿ ಕೊಟ್ಟು ಹೇಳ್ತಿದ್ದೀರಾ, ನಮ್ಗೆ ಇದನ್ನ ಅಲ್ಗೊಳ್ಳೋಕ್ಕಾಗ್ತಿಲ್ಲ. ಇದನ್ನ ನೀವು ಹೇಳ್ತಾ ಇದ್ನ ಹೂ ಅನ್ಬೇಕು ಅಂತ ಮನಸ್ತಾ ಇದೆ ಅಂತ ಹೊರತು ನಮ್ಗೆ ಇದು ಅನುಭವದಲ್ಲಿ ಯಾಕೆ ಹಿಡಿತಾ ಇಲ್ಲ ಅಂದ್ರೆ
ನಾವು ಅನುಭವವನ್ನ ಮಾಡ್ಕೊಳಕ್ ಪರೀಕ್ಷೆ ಮಾಡ್ಕೊಳಕ್ ಹೋಗ್ತಾನೆ ಇಲ್ಲ. ನಾವು ಅನುಭವನ ಪರೀಕ್ಷೆ ಮಾಡ್ಕೊಳಕ್ ಕ್ರಮ ಹೇಗೆ ಅಂದ್ರೆ ಅಷ್ಟು ಉಪಾಧಿಗಳನ್ನು ಹೊರಗೆ ತಳ್ಳಿ ಕಾಣುವ ಎಲ್ಲವನ್ನೂ ನಾನು ಅಂತ ಅನ್ಕೊಳ್ಳೋದೇನೆಯೇ ಕಾಣುವನಾಗಿ ಉಳಿಯೋದ್ರಿಂದ ಅನುಭವವನ್ನ ನಾವು ಕಂಡುಹಿಡಿಬಹುದು. ನಾವು ಕಾಣಿಸಿಕೊಂಡದ್ದರಲ್ಲಿ ನಾನು ಮಾಡಿಕೊಂಡು ಕಾಣುವಾತನನ್ನ ಹುಡ್ಕಕ್ ಹೋಗ್ತಾ ಇದ್ದೀವಿ. ಕಾಣಿಸಿಕೊಂಡದ್ದನ್ನು ನಾನು ಅಂತ ಆಗ್ಬಿಟ್ರೆ ಕಾಣುವಾತ ನಿಮ್ಗೆ ನಾನು ಸಿಗಲ್ಲ. ಅವನು ಕಾಣುವಾತನು ಸಿಗಬೇಕಾದ್ರೆ ಕಾಣಿಸಿಕೊಂಡದ್ದಲ್ಲಿರೋ ನಾನುತ್ವವನ್ನು ಬಿಡಬೇಕು. ಅವಾಗ ಕಾಣುವಾತನು ಯಾರು ಅನ್ನೋದು ನಾವು ಕಂಡು ಹಿಡಿಬಹುದು. ಅವಳು ಕಷ್ಟ. ಅಲ್ಲಿ ಭಾಷೆಗಾರ ಬೆಳಗ್ಗೆ ಬರೋದಲ್ಲ, ಅವರು ತತ್ಪ್ರಸಾದ ಜನಕನೇ ನಿನ್ನ ಅನುಗ್ರಹ ನಾನು ಕಂಡ್ಕೊಂಡೇನು ಆ ಪರಮಾರ್ಥತ್ವವನ್ನ ಅಂತ ಹೇಳಿ ಜನಕ ಮಹಾರಾಜ ಯಾಜ್ಞವಲ್ಕ್ಯ ನಿನ್ನ ಅನುಗ್ರಹದಲ್ಲಿ ಗೊತ್ತಾಗಬೇಕು ಒಪ್ಕೊಳ್ಳೇಬೇಕು. ಯಾಕೆಂದ್ರೆ ಅಲ್ಲಿ ಬುದ್ಧಿಯ ಆಟ ನಡೆಯಲ್ಲ. ಬುದ್ಧಿಯ ಆಟ ಎಷ್ಟು ಅಂದ್ರೆ ಅನಾತ್ಮದಿಂದ ಬಿಡಿಸ್ಕೊಳ್ಳುವವರೆಗೆ ಬುದ್ಧಿಯ ಆಟ. ಅನಾತ್ಮದಿಂದ ಪೂರ್ತಿ ಬಿಟ್ಕೊಂಡ್ಮೇಲೆ ಆ ಪರಮಾರ್ಥ ತತ್ವದ ಒಂದು ಆವಿಷ್ಕಾರ ಆವಿರ್ಭಾವದ ಅನುಭವ ಗೋಚರವಾಗೋದು ಅಂತ ಅದೇನೋ ಪದ ಹೇಳಿ ಅದು ಅದಾಗೆ ಅದು ಗೊತ್ತಾಗ್ಬೇಕೆ ಹೊರತು ಇನ್ ಹೇಗೂ ಗೊತ್ತಾಗೋದು ಅದು ಕಲ್ಪನೆ. ಅದು ಇದು ಔಪಚಾರಿಕವೇ. ಗೊತ್ತಾಗೋದು ಅನ್ನೋದು ವಿಷಯವಾಗಿ ಗೊತ್ತಾಗೋದು ಅಲ್ವಲ್ಲ. ಗೊತ್ತಾಗಿರೋದು ಗೊತ್ತಾಗೋದು ಅನ್ನೋದೇ ಅದು ಸ್ವಭಾವ. ಗೊತ್ತಾಗ್ತಾ ಇರೋದು ಸ್ವಭಾವ. ಗೊತ್ತಾಗ್ತಾ ಇರೋ ಸ್ವಭಾವ ಗೊತ್ತಾಗೋದಲ್ಲ ಅದು. ಹೇಳಿಮಾ. ಇದು ಉಪಾಧಿಗಳಿಂದ ಬಿಡಿಸ್ಕೋಬೇಕು ಅಂದ್ರೆ ಹೇಗೆ, ಏನ್ ಮಾಡ್ಬೇಕು? ಸಾಕ್ಷಿಯಾಗಿ ನಿಂತ್ಕೋಬೇಕು. ಯಾವ್ಯಾವ್ದು ಕಾಣುತ್ತೋ ಅದು ನಾನಲ್ಲ ಅನ್ಕೋಬೇಕು. ದೇಹ ಗೊತ್ತಾಗ್ತಾ ಇದೆ, ಅದನ್ನ ದೇಹ ನಾನಲ್ಲ. ಹೇಗೆ ಈ ಪೆನ್ ಕಾಣ್ತಾ ಇರೋದ್ರಿಂದ ಪೆನ್ ನಾನಲ್ಲ ಅಂತೀವೋ, ಪುಸ್ತಕ ಕಾಣ್ತಾ ಇರೋ ಪುಸ್ತಕ ನಾನಲ್ಲ ಅಂತೀವೋ, ಕಾಣಿಸಿಕೊಂಡದ್ದು ನಾನಲ್ಲ ಅನ್ನೋದನ್ನ ನಿಯಮ ರೂಲ್ ಮಾಡ್ಕೋಬೇಕು. ಆ ರೂಲ್ ಮಾಡ್ಕೊಂಡು ಯಾವ್ಯಾವ್ದು ಕಾಣಿಸ್ಕೊಳ್ತಾ ಇದೆ ಅಂತ ವಿಚಾರ ಮಾಡ್ತಾ ಹೋಗ್ಬೇಕು. ದೇಹ ಗೊತ್ತಾಗತ್ತೋ ಗೊತ್ತಾಗಲ್ವೋ? ದೇಹ ಗೊತ್ತಾಗ್ತಾ ಇದೆ, ದೇಹ ನಾನಲ್ಲ ಬಿಡಿ. ಇಂದ್ರಿಯಗಳು ಗೊತ್ತಾಗ್ತಾ ಇವೆ, ಅದು ಬೆಲ್ಲ. ಮನಸ್ಸು ಅದು ಗೊತ್ತಾಗತ್ತೆ. ಬುದ್ಧಿ ಅದು ಗೊತ್ತಾಗುತ್ತೆ. ಪ್ರಾಣ ನಾನು ಅನ್ನೋದು ಅದು ಗೊತ್ತಾಗುತ್ತೆ. ಇದೊಂದು ಪ್ರಕಾರ. ಇನ್ನೊಂದು ಪ್ರಕಾರ ಬಂದು ಹೋಗಿ ಮಾಡೋದೆಲ್ಲ ನಾನಲ್ಲ. ಈ ಎಚ್ಚರದಲ್ಲಿ ಒಂದು ರೀತಿ ಇರುತ್ತೆ, ಕನಸಲ್ಲಿ ಒಂದು ರೀತಿ, ನಿದ್ದೆಯಲ್ಲಿ ಇರೋದೇ ಇಲ್ಲ. ನಿದ್ದೆಯಲ್ಲಿ ಮಾತ್ರ ನಿದ್ದೆಯಲ್ಲೂ ಕನಸಿನಲ್ಲೂ ಎಷ್ಟು ನಾವಿದ್ದೇ ಇರ್ತೀವಿ. ಆದ್ರೆ ಇವುಗಳು ಮಾತ್ರ ನಿದ್ದೆಯಲ್ಲಿ ಯಾವುದು ಇರೋದೇ ಇಲ್ಲ. ಯಾವ್ಯಾವ್ದು ಬಿಟ್ಟು ಹೋಗುತ್ತೋ ಅದು ನಾವಲ್ಲ. ಯಾವ್ದು ಬಿಟ್ಟು ಹೋಗದೆ ಇರೋದೋ ಅದೇ ನಾನು. ಈ ನಿಯಮ ಹಿಡ್ಕೊಂಡ್ರು ಎಲ್ಲದಲ್ಲೂ ಕಾಮನ್ ಆಗಿರ್ತಕ್ಕ ಸ್ವರೂಪ ನನ್ನ ಸ್ವರೂಪವೇ. ಅಲ್ಲಿ ನಾನು ನಿಂತ್ಕೊಂಡು ಬಾಕಿ ಎಲ್ಲ ಬಿಟ್ಟು ಉಳಿದ್ರೆ ಆಗ ತತ್ವ ಗೊತ್ತಾಗತ್ತೆ. ಇದನ್ನು ಅಭ್ಯಾಸ ಮಾಡ್ಕೊಂಡು ಬೆಳೆಸ್ಕೋಬೇಕು. ಈ ಒಂದು ಚಿಂತನೆಯನ್ನ ಅನುಸಂಧಾನ ಬೆಳೆಸ್ಕೊಂಡು ಇದರಲ್ಲೇ ಸೆಟ್ಲ್ ಆಗ್ಬಿಟ್ಟ ಅಂದ್ರೆ ಗೊತ್ತಾಗ್ಬಿಡುತ್ತೆ. ಟೈಮ್ ತಗೊಳುತ್ತೆ, ಅದೇ ಸ್ವಲ್ಪ ಅಭ್ಯಾಸ ಮಾಡ್ಬೇಕು. ಸತೋಹಿ ಮಾಯೆಯ ಜನ್ಮ ಯುಜ್ಯತೆ ಅಂತ ಹೇಳೋದು ಒಟ್ಟು ಶ್ಲೋಕದ ಅರ್ಥ ಆಗಿದೆ. ಆದ್ರೆ ಸತ್ ಅಂದ್ರೆ ಇರೋದು ಅಂತ. ಹೌದು. ನಮ್ಮ ಪಕ್ಷವನ್ನ ಸಿದ್ಧಾಂತವನ್ನ ಹೇಳುವಾಗ ಇರೋದ್ರಿಂದ ಮಾಯೆಯಿಂದ ಹುಟ್ಟುತ್ತೆ ಅಂದ್ಬಿಟ್ಟು ಪೂರ್ವ ಪಕ್ಷಿನ ಖಂಡನೆ ಮಾಡುವಾಗ ಹುಟ್ಟಿದ್ರಿಂದ ಹುಟ್ಟುತ್ತೆ ಅಂತ ಯಾಕೆ ತಗೋತಾ ಇದಾರೆ? ಹುಟ್ಟತ್ತೆ ಅಂತ ಒಪ್ಕೊಂಡ್ರೆ ಹುಟ್ಟಿದ್ದಿಂದಲೇ ಹುಟ್ಟದ ಯಾವ್ದೋ ಒಂದನ್ನ ಹೇಳ್ಬೇಕಲ್ಲಪ್ಪ. ಹುಟ್ಟದೇ ಇರೋದ್ರಿಂದ ಹುಟ್ಟ ಹಾಗಿಲ್ವಲ್ಲಪ್ಪ. ಹಾಗಲ್ಲ, ಸತ್ ಅನ್ನೋದನ್ನ ಇರೋದು ಅಂತ ಒಂದು ಬೇಸ್ ತಗೊಂಡ್ಬಿಟ್ಮೇಲೆ ನಾವು ಹುಟ್ಟುದು ಯಾರು ಹುಟ್ಟತ್ತೆ ನಿಜ ಅಂತ ಒಪ್ಕೊಂಡಿದಾರೋ ಅವನು ಹೇಗೆ ಹೇಳ್ದಂಗ ಆಗುತ್ತೆ ಅಂತ ತೋರಿಸ್ತಾ ಇದ್ದಾರೆ. ಅಪ್ಪ ದೋಷ ತೋರಿಸ್ತಾ ಇದ್ದಾರೆ. ಹುಟ್ಟತ್ತೆ ಅಂತ ಹಠ ಮಾಡುವ ನಾವು ವಾದಿಯ ಪ್ರಕಾರವಾಗಿ ಹುಟ್ಟಿದ್ರಿಂದ ಹುಟ್ಟತ್ತೆ ಅಂತ ಹೇಳ್ಬೇಕಾಗತ್ತೆ, ಇನ್ನೊಂದು ಬೇರೆ ಆಪ್ಷನ್ ಇಲ್ಲ ಅಂತ ಹೇಳ್ತಿದ್ದಾರೆ. ಸತ್ತಿಂದ ಹುಟ್ಟತ್ತೆ ಅಂತ ಅವನ ಪಕ್ಷದಲ್ಲಿ ಹೇಳ್ಬಾರ್ದು. ಸತ್ತಿಂದ ಹುಟ್ಟತ್ತೆ ಅನ್ನೋ ಸತ್ತಿಂದ ಅವಧಾನೆ ಮಾಡಿದ್ರೆ ಹುಟ್ಟತ್ತೆ ಅಂತ ಮಾಯಾ ಜನ್ಮ ಅಂದ್ಬಿಟ್ರಲ್ಲ. ಮಾಯಾ ಅಂತ ಹೇಳಿದ್ರಿಂದ ಅದು ಹುಟ್ಟತ್ತೆ ಅಂತ ಅದಕ್ಕೆ ಲಿಟ್ರೇಚರ್ ಮೀನಿಂಗ್ ಇಲ್ಲ, ಅಕ್ಷರಾರ್ಥ ಇಲ್ಲ. ಅದು ಮಾಯಾ ಜನ್ಮ ಅಂತ ಅನ್ನೋದ್ರಿಂದ ಸತ್ತಾಗೇ ಇದೆ. ಆ ತೋರಿಕೆ ಕಡೆಯಿಂದ ಹುಟ್ಟಿದೆ ನೀವು ಅನ್ಬೇಕೆ ಹೊರತು ಹುಟ್ಟಿದೆ ಅನ್ನೋದಿಲ್ಲ ಅಂತ. ನಿಜವಾಗಿಯೂ ಹುಟ್ಟತ್ತೆ ಅಂತ ವಾದ ಮಾಡುವವರ ಪ್ರಕಾರ ಏನಾಗತ್ತೆ ಅಂತ ಹೇಳಿದ್ರೆ, ನಿಜವಾಗಿಯೂ ಹುಟ್ಟತ್ತೆ ಅಂದ್ರೆ ಇವಾಗ ಹುಟ್ಟಿದ್ರಿಂದ ಹುಟ್ಟಬೇಕು, ಇಲ್ಲ ಹುಟ್ಟದೇರಿಂದ ಹುಟ್ಟಬೇಕು. ಹುಟ್ಟಿದೇರಿಂದ ಹುಟ್ಟತ್ತೆ ಅದು ಹೊಂದಲ್ಲ. ಹುಟ್ಟಿದ್ರಿಂದಲೇ ಹುಟ್ಟತ್ತೆ ಅಂದ್ರೆ ಅದು ಹೊಂದಲ್ಲ, ಅನವಶ್ಯ ಆಗತ್ತೆ. ಸತ್ತಿಂದ ಹುಟ್ಟತ್ತೆ ಅಂದ್ರೆ ಸತ್ತು ವಿಕಾರಿ ಅಂತ ಆಗ್ಬಿಡುತ್ತೆ ಅಂತ ಹೇಳಿ. ಸತ್ತಿನ ಹುಟ್ಟತ್ತೆ ಅಂತ ಗೊತ್ತಿದ್ರೆ ನೀವು ಹುಟ್ಟತ್ತೆ ಕ್ರಿಯಾಪದಕ್ಕೆ ಸ್ಟ್ರೆಸ್ ಮಾಡ್ಬಿಟ್ರೆ ಸ್ಟ್ರೆಸ್ ಮಾಡ್ಬಾರ್ದು. ಸತ್ತಿನಿಂದ ಒತ್ತಿದ್ರೆ ಹುಟ್ಟಿದ ಸತ್ತಿಗಿಂತ ಬೇರೆ ಅಲ್ಲ, ಸತ್ಯ ಹೀಗೆ ತೋರ್ತಾ ಇದೆ ಅಂತ ಅರ್ಥ. ಹಗ್ಗದಿಂದ ಹಾವು ಹುಟ್ಟತ್ತೆ ಹುಟ್ಟತ್ತಿನಲ್ಲಿ ಹೇಳ್ಬೇಕು, ಜ್ವರ ಹೇಳ್ಬಾರ್ದು. ಹುಟ್ಟುಬಿಡುತ್ತೆ ಅಂತ ಹಗ್ಗವೇ ಗೌರವಗಳೇ ಇಲ್ಲ ಅನುಭವ ಸರಿ ಕರೆಕ್ಟು.
ಇರೋದಿದೆಯಾ ಅದರಿಂದ ನಾವು ಹೇಳಿದ್ರೆ ಒಂಥರ ಅವ್ನು ಸತ್ತು ಅಂತಿದೆ ಅಂತಾನೆ ಅಲ್ಲ ಲಾಜಿಕಲ್ ಎರಡೇ ತರ. ಇವಾಗ ಇರೋದನ್ನ ಹುಟ್ಟಬೇಕು, ಇಲ್ಲಿ ಇಲ್ಲದನ್ನ ಹುಟ್ಟಬೇಕು, ಎರಡು ತರಹ ಇದೆ. ಇರೋದನ್ನ ಹುಟ್ಟತ್ತೆ ಅಂದ್ರೆ ಸತ್ಯದಿಂದ ಹುಟ್ಟತ್ತೆ, ಇಲ್ಲದ್ರಿಂದ ಹುಟ್ಟತ್ತೆ ಅಂದ್ರೆ ಅಸತ್ಯದಿಂದ ಹುಟ್ಟತ್ತೆ. ಎರಡು ಪ್ರಕಾರದ ಯಾವ್ದ್ರಿಂದ ಹುಟ್ಟತ್ತೆ? ಇರೋದ್ರಿಂದ ಅಂದ್ರೆ ಇರೋದು ಅಂದ್ರೆ ಬರೀ ಇರುವಿಕೆ ಅಂತ ತಗೊಂಡ್ರೆ, ಪ್ಯೂರ್ ಎಕ್ಸಿಸ್ಟೆನ್ಸ್ ಇಟ್ಕೊಂಡ್ರೆ ಅದು ಹುಟ್ಟಲ್ಲ, ಅದು ಹುಟ್ಟಲ್ಲ. ಅದು ಅವಾಗ ಹುಟ್ಟೇ ಇಲ್ಲ ಅಂತ ಆಗತ್ತೆ, ಅದು ಅಲಂಕಾರವೇ. ಅಚ್ಚರಿ. ಆದ್ರೆ ಹುಟ್ಟಿದೆ ಅಂತ ಹಠ ಮಾಡುವವರಿಗೆ ಸತ್ಯದಿಂದಲೇ ಅಂತ ಇರೋದು ಬೆಟರು. ಯಾಕಂದ್ರೆ ಸತ್ಯ ಹೀಗೆ ತೋರ್ತಾ ಇದೆ ಅಂದ್ರೆ ಸತ್ಯನ ಕಂಡ್ಕೊಳ್ಳೋಕೆ ಅನುಕೂಲವಾಗುತ್ತೆ. ಸತ್ಯದಿಂದಲೇ ಬಂದಿದೆ ಅಂದ್ರೆ ಹಾಗೆ ಇದು ಸತ್ಯ ಕಾರಣವಾಗಿದೆ, ಸತ್ಯ ಮೂಲವಾಗಿದೆ, ಸತ್ಯನ ಕಂಡ್ಕೋಬೇಕು ಅಂತ ಗೊತ್ತಾಗತ್ತೆ. ಗುರುಗಳೇ, ಅದು ಇನ್ನೊಂದು ಸಂಶಯ ನನಗೆ. ಅದೇ ನಮ್ ಸೈನ್ಸ್ ಅಲ್ಲಿ ನಾವು ಈ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಂತ ಹೇಳ್ತೀವಿ, ಅದನ್ನ ಯಾವ ತರ ಡಿಫೆಂಡ್ ಮಾಡ್ತೀರಾ ಗುರುಗಳೇ? ನಂಗೆ ಅದು ಅರ್ಥ ಆಗ್ಲಿಲ್ಲ. ಅದು ನಾವು ಅಂದ್ರೆ ಈ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ ತೀಕ್ಷ್ಣವಾದ ಬದುಕುಳಿಯುವಿಕೆ ಅಂತ ಹೇಳ್ತಾರೆ. ಡಾರ್ವಿನ್ ಅವರ ಥಿಯರಿ ಅದು. ತೀಕ್ಷ್ಣವಾದ ಅಲ್ಲ, ಬಲಶಾಲಿಯಾದವರ ಉಳಿವು. ಅನ್ನದ ಅದು ಹೇಳ್ತಾರೆ, ಅನ್ನದ ಅಲ್ವಾ? ಅದು ಕೇವಲ ಅಂದ್ರೆ ಬಲಶಾಲಿಯಾದವರ ಉಳಿವು. ಬಲಶಾಲಿ ಅನ್ನೋದು ಕಂಪೇರಿಟಿವ್ ತಾನೆ, ರಿಲೇಟಿವ್ ತಾನೆ. ಅಂದ್ರೆ ಬಲಶಾಲಿ ಆದವನು ಮಾತ್ರ ಅಂದ್ರೆ ಈ ಲೋಕದಲ್ಲಿ ಪ್ರೂವ್ ಮಾಡಿ. ಯಾವ್ದು ಬಲಶಾಲಿ, ಯಾವ್ದು ಬಲಶಾಲಿ, ಹೇಗ್ ಬಲಶಾಲಿ, ಯಾಕೆ ಬಲಶಾಲಿ ತೀರ್ಮಾನ ಮಾಡಿ. ಬಲಶಾಲಿ ಅಂದ್ರೆ ರಿಲೇಟಿವ, ಅನ್ರಿಲೇಟಿವ, ಸಾಪೇಕ್ಷವ, ನಿರಪೇಕ್ಷವ? ರಿಲೇಟಿವ್ ಆಗಿ. ರಿಲೇಟಿವ್ ಆದ್ಮೇಲೆ ಅದು ಇಲ್ಲ ಅಂತ ಆಯ್ತು. ರಿಲೇಟಿವ್ ಆದ್ಮೇಲೆ ಅದು ಎಂಟಿಟಿ ಇಲ್ಲ. ಅದಕ್ಕೆ ಯಾವ್ದು ಇನ್ನೊಂದರ ಅಪೇಕ್ಷೆಯಿಂದ ತೋರೋದು ಅದು ಅಸ್ತಿತ್ವ ಇಲ್ಲದ್ದು. ಈ ಉದ್ದ ಅನ್ನೋದು ಚಿಕ್ಕ ಇಟ್ಕೊಂಡು ನೋಡಿದ್ಮೇಲೆ ಚಿಕ್ಕದು ಇಲ್ಲ, ಉದ್ದದ್ದು ಇಲ್ಲ. ಉದ್ದ ಇಟ್ಕೊಂಡು ಚಿಕ್ಕದು ಅನ್ಬೇಕು, ಚಿಕ್ಕದು ಇಟ್ಕೊಂಡು ಉದ್ದದ್ದು ಅನ್ಬೇಕು. ನಿಜವಾಗಿ ಒಂದು ಚಿಕ್ಕದು ಅಲ್ಲ, ಉದ್ದದ್ದು ಅಲ್ಲ, ಉದ್ದೂ ಅಲ್ಲ. ಹಾಗೆ ಬಲಶಾಲಿ ಒಂದಕ್ಕೆ ಹೆಸರಲ್ಲ, ಇನ್ನೊಂದು ಇಟ್ಕೊಂಡು ಹೇಳ್ಬೇಕು. ಇನ್ನೊಂದನ್ನ ಇಟ್ಕೊಂಡು ಬಂದಂಥದ್ದು ಅದು ರಿಲೇಟಿವ್, ಸಾಪೇಕ್ಷ ಆದ್ಮೇಲೆ ಅದು ಬಿದ್ದೋಯ್ತದು, ಅದು ಇರೋದಲ್ಲ. ಅದು ಯಾವುದು ರಿಲೇಟಿವ್ ಯಾವುದೋ ನಿರಪೇಕ್ಷವಾದದ್ದು ಇಲ್ಲ ಅಂತ ಆದ್ರೆ ಅದೊಂದು ನಿರಪೇಕ್ಷವಾದದ್ದೇ ಪರಮಾರ್ಥವಾಗೋದು. ನಿರಪೇಕ್ಷವಾದದ್ದು ಸತ್ ಮಾತ್ರ ನಿರಪೇಕ್ಷ, ಅದು ಒಂದೇ ಪರಮಾರ್ಥ. ಇನ್ನೆಲ್ಲ ರಿಲೇಟಿವ್, ಸಾಪೇಕ್ಷವೇ. ಗುರುಗಳೇ, ಈಗ ಅವ್ರಿಗೆ ಮಗು ಹುಟ್ಟಿತು ಅಂತ ಹೇಳಿದ್ರೆ ಅದರ ಅರ್ಥ ಏನು ಗುರುಗಳೇ? ವ್ಯವಹಾರದಲ್ಲಿ ಹೇಳ್ತೀವಿ, ಅದರ ಅರ್ಥ ಏನು ಅವಾಗ? ಅದರ ಅರ್ಥ ನಿಜವಾಗಿ ವೇದಾಂತ ಪ್ರಕಾರ ಹೇಳೋದಾದ್ರೆ ಯಾವುದೋ ಬೇರೆ ರೂಪದಲ್ಲಿದ್ದಂತಹ ಒಂದು ಉಪಾಧಿಯು ಈ ರೂಪದಲ್ಲಿ ತೋರ್ಕೊಳ್ತದ ಅರ್ಥ. ಗಡಿಗೆ ಹುಟ್ಟು ಶಬ್ದಕ್ಕೆ ಏನರ್ಥ? ಪುಡಿ ರೂಪದಲ್ಲೋ ಹೆಂಟರ ರೂಪದಲ್ಲೋ ಇದ್ದಂತಹ ಮಣ್ಣು ಈ ಆಕಾರದ ತೋರ್ಕೊಳ್ತು ಅನ್ನೋದನ್ನೇ ಗಡಿಗೆ ಹುಟ್ಟು ಅಂತೀರೋ ಹಾಗೆ ಪಂಚಭೂತವು ಇನ್ಯಾವುದೋ ಸೂಕ್ಷ್ಮ ರೂಪದಲ್ಲಿ ಇದ್ದದ್ದು ಶುಕ್ರ ಶೋಣಿತ ಸಂಬಂಧವನ್ನು ಹೊಂದಿ ಶರೀರಾಕಾರವಾಗಿ ಅಲ್ಲಿ ಚೇತನ ಅಭಿವ್ಯಕ್ತಿ ಕಾರಣವಾಗಿದ್ದು ಹುಟ್ಟು ಅಂತ ನಾವು ಅನ್ಬೇಕು ಅಷ್ಟೇ. ಅಲ್ಲ, ಅಲ್ಲಿ ನನ್ನ ಅಂತ ಮಗು ಹುಟ್ಟು ಅನ್ನೋದ್ರಲ್ಲೂ ಯಾವಾಗ ಹುಟ್ಟು ಅಂತ ತಗೊಂಡ್ರೆ ಹೊಟ್ಟೆಯಿಂದ ಆಚೆ ಬಂದಾಗ ಹುಟ್ಟಾ, ಹೊಟ್ಟೆಲಿದ್ದ ಹುಟ್ಟಿಲ್ವಾ, ಹೊಟ್ಟೆಲಿದ್ದ ಹುಟ್ಟಿಲ್ವಾ, ಸತ್ತಿದ ಮಗು ಹುಟ್ತಾ, ಬದುಕಿದ ಮಗು ಹುಟ್ಟುತ್ತಾ, ಹೊಟ್ಟೆಲಿದ್ದಾಗ ಬದುಕಿದ್ದಾನೆ. ಅಲ್ಲ, ಹೊಟ್ಟೆಗೆ ಬರಕ್ಕಿಂತ ಮುಂಚೆ ಅಪ್ಪನಲ್ಲಿ ಇರ್ತಲ್ಲ, ತಂದೆ ಇದ್ರಲ್ಲಿ ಇರ್ಬೇಕು, ಅವಾಗ ಹುಟ್ಟಾ, ಇಲ್ಲ ತಂದೆ ತಿಂದಿದ ಆಹಾರದಿಂದ ಹುಟ್ಟಾ, ಯಾವಾಗ ಹುಟ್ಟು ಒಂದದೇ ಅಲ್ಲ. ನಾವು ಮಗುವಾಗಿ ಯಾವಾಗ ನೋಡ್ತೀವೋ ಅವಾಗ. ಅದು ನಿಮ್ ಕಡೆಯಿಂದ, ವಸ್ತು ಕಡೆಯಿಂದ ಹೇಳಿ. ಅವಾಗ ಮಗು ನೋಡಿದಾಗ ಹುಟ್ಟು ಅಂದ್ರೆ ನೋಡದೇ ಇದ್ದಾಗ ಇರ್ಲಿಲ್ವಾ ಮಗು ಹೊಟ್ಟೆ ಒಳಗೆ? ಅಲ್ಲ, ಮಗು ರೂಪದಲ್ಲಿ ಇಲ್ಲ, ಅದು ಬೇರೆ ರೂಪದಲ್ಲಿ ಇದೆ. ಅಲ್ಲಿಗೆ ಇತ್ತು ಅಂತ ಆಯ್ತಲ್ಲ. ಹೊಟ್ಟೆಲ್ ಮಗು ಇದೆ ಅಂತ ಹೇಳ್ತಾರೆ ಹೊರತು ಹೊಟ್ಟೆಲ್ ಇನ್ಯಾವುದೋ ಇದೆ ಮಗು ಹುಟ್ಟು ಅನ್ನೋಲ್ಲಪ್ಪ. ಬೇರೆ ರೂಪದಲ್ಲಿ ಇತ್ತು ಅಂತ ಇಟ್ಕೊಳ್ಳೋಣ, ಅವಾಗ ಇದ್ದಿದ್ದೇ ತಾನೇ ಬಂದಿದ್ದು. ಬೇರೆ ರೂಪದಲ್ಲಿ ಇತ್ತು ಅಂತ ಇಟ್ಕೊಂಡ್ರು ಇದ್ದದ್ದೇ ಬರ್ಬೇಕು. ಹುಟ್ಟು ಅನ್ನೋದು ಗೌಣ ಅಂತ ಆಯ್ತಲ್ಲ ಅವಾಗ. ಎಲ್ಲ ಹೊಟ್ಟೆ ಬರಕ್ ಅಪ್ಪ ಕಾರಣ, ಅಪ್ಪನ ಬರಕ್ ಅನ್ನ. ಸರಿ, ಆದ್ರೆ ಈಗ ಇನ್ನೊಂದ್ ಪ್ರಶ್ನೆ ಗುರುಗಳೇ. ಇದೆಲ್ಲ ಸರಿ, ಮಗು ಹುಟ್ಟಿತು ಅಂತ ಇಟ್ಕೊಳ್ಳಿ. ಇವಾಗ ನಮ್ಮ ಮಗ ಬಂದೇನೆ, ಈಗ ಅವನಿಗೆ ಇದೊಂದು ತತ್ವ ಹೇಳ್ಬೇಕು ಅಂತಂದ್ರೆ ಅವ್ನಿಗೆ ಈಗ್ಲಿಂದ ಹೇಗ್ ಹೇಳ್ಕೊಡ್ಬೇಕು? ಇಷ್ಟು ಚಿಕ್ಕ ವಯಸ್ಸಿಂದಾನೇ ಅವ್ನಿಗೊಂದ್ ಬೀಜ ಹಾಕ್ಬೇಕಲ್ವಾ? ಇಲ್ಲಾಂದ್ರೆ ನಮ್ಮಂಗ 50 ವರ್ಷದ ಮೇಲೆ ಕುತ್ಕೋಬೇಕಾದ ಅವಶ್ಯಕತೆ ಇರಲ್ಲ. 2 ವರ್ಷ, 1 ವರ್ಷದ ಇವಾಗ ಹೇಳಕ್ಕಾಗಲ್ಲಮ್ಮ. ಅದಕ್ಕೆ ಸ್ವಲ್ಪ ಯೋಚನೆ ವಿಷಯ ಹೇಳದ್ ಬೇಡ, ಅದನ್ನ ಸ್ಟಾರ್ಟ್ ಹೆಂಗ್ ಮಾಡಿಟ್ಟಿರ್ಬೇಕು ಅವ್ನಿಗೆ ಅಂತ ನಾ ಹೇಳಿದ್ವಿ. ಏನ್ ಹಾಕಿದ್ರೆ ಅವನ್ ಮುಂದೆ ಈ ಅರ್ಥ ಆಗ್ಬಹುದು ಅಲ್ಲ. ಸ್ಟಾರ್ಟ್ ಮಾಡೋದ್ ಮುಂಚೆ ಅಕ್ಷರ ಹೇಳ್ಕೊಡಿ, ವ್ಯವಹಾರ ಹೇಳ್ಕೊಡಿ, ನಮ್ಮ ಹಾಗೆ ಬೆಳೆಸಿ. 15 ವರ್ಷ ಆದ್ಮೇಲೆ ಒಂದೊಂದಾದ್ರು ಪ್ರಶ್ನೆ ಹಾಕ ಬನ್ನಿ. ಈಗ ಏನ್ ಹೇಳ್ಕೋಬೇಡಿ, ಈಗ ಏನ್ ಹೇಳ್ಬಿಟ್ಟು ಅವ್ರಿಗೆ ಹುಚ್ಚ ಬಿಡುತ್ತೆ. ಅದೇನಾಗಲ್ಲ. 15-20 ವರ್ಷದ 15 ವರ್ಷದವರೆಗೂ ನಮ್ಮ ಹಾಗೆ ಬೆಳೀಲಿ. ಆಮೇಲೆ ಒಂದೊಂದಾಗಿ ಹೇಳ್ಕೊಡಿ.
ಮಗು ನೋಡು, ಜೀವನದ ಅನುಭವ ಫಸ್ಟ್ ಆಗ್ಬೇಕು, ಏನಿದೆಯೋ ಅಟ್ ಪ್ರೆಸೆಂಟ್, ಆಮೇಲಿಂದ ಅದರದ್ದು ತಪ್ಪು ತಿಳಿಕೆ ಬಂದ್ಮೇಲೆ ಸರಿಯಾದ ತಿಳಿಕೆ ಹೇಳ್ಬೇಕು.